ರಾಜ್ ಮ್ಯೂಸಿಕ್ನ ಎಲ್ಲ ವೀಕ್ಷಕರಿಗೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನಿಮಗೆಲ್ಲ ಗೊತ್ತೇ ಇದೆ ದರ್ಶನ್ ಅವರು ಹೇಗೆ ಬಂದರು ಚಿತ್ರರಂಗಕ್ಕೆ ಏನು ಅಂತ ಹೇಳ್ಬಿಟ್ಟು. ಆದರೆ ಅವ್ರ ಬಾಲ್ಯದ ಬಗ್ಗೆ ನಿಮಗೆ ಎಷ್ಟೊಂದು ವಿಷಯಗಳು ಗೊತ್ತಿರಲ್ಲ. ಅಂತ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ಸನ್ನು ಇವತ್ತು ನಾನು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ. ದರ್ಶನ್ ಅವರು ನಿಮ್ಮ ಜೊತೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಳ್ತಾರೆ. ಹಾಗಿದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಬನ್ನಿ. ವೆಲ್ಕಮ್ ಸರ್. ಚಿಲ್ಡ್ರನ್ಸ್ ಡೇ ಅಥವಾ ನಿಮ್ಮ ಬಾಲ್ಯದ ನೆನಪುಗಳು ಅಂದಿದ ತಕ್ಷಣ ನಿಮಗೆ ನೆನಪಾಗುವಂತ ವಿಷಯಗಳೇನು ಸರ್? ಚಿಲ್ಡ್ರನ್ಸ್ ಡೇ ಬಾಲ್ಯಕ್ಕಿಂತ ಹೆಚ್ಚಾಗಿ ಝೂ ಎಲ್ಲ ಫ್ರೀ ಇರುತ್ತೆ. ಇವತ್ತು ಎಕ್ಸಿಬಿಷನ್ಗಳು ಫ್ರೀ, ಯಾಕಂದ್ರೆ ನವೆಂಬರ್ ಟೈಮಲ್ಲಿ ಎಲ್ಲ ಎಕ್ಸಿಬಿಷನ್ ಪ್ಯಾಲೇಸು ಇಲ್ಲಿಗೆ ಜಾಸ್ತಿ ಹೋಗ್ತಾ ಇದೆ. ಸ್ಕೂಲ್ ಡೇ ಅಂದ್ರೆ ಬೆಳಗ್ಗೆ ಎಲ್ಲ ಹೋಗ್ಬಿಟ್ಟು ಬುಂದಿ ಇಸ್ಕೊಂಡು ನೀನ್ ಹೊರಟ್ರೆ ಇನ್ ಸಾಯಂಕಾಲನೇ ಮನೆಗೆ ಬರ್ತಾ ಇದ್ರು ಇವೆಲ್ಲ ಸುತ್ಕೊಂಡು. ಓಕೆ, ದಿನಕರು ನೀವು ಆಲ್ಮೋಸ್ಟ್ ಎಷ್ಟು ವರ್ಷ ಡಿಫ್ರೆನ್ಸ್ ಸರ್ ನಿಮ್ಮಿಬ್ಬರಿಗೆ? ನನಗೂ ಬಹಳ ಕಮ್ಮಿ, 1 ವರ್ಷ 8 ತಿಂಗಳು ಅಷ್ಟೇ ಡಿಫ್ರೆನ್ಸ್. ಅಷ್ಟೇ ಡಿಫ್ರೆನ್ಸ್. ಓಕೆ, ಎಷ್ಟೊಂದು ಜನಕ್ಕೆ ಇವತ್ತಿಗೂ ಕೂಡ ದಿನಕರ್ ನಿಮ್ಮ ಅಣ್ಣ ಅಂತಾನೆ ಅನ್ಕೋತಾರೆ. ಬಟ್ ಬಾಲ್ಯದಿಂದಲೂ ಕೂಡ ತಮ್ಮನ ಬಗ್ಗೆ ನಿಮ್ಗೆ ಹೇಗೆ ತುಂಬಾ ಪ್ರೊಟೆಕ್ಟಿವ್ ಆಗಿಲ್ಲ? ನಾನು ಆಕ್ಚುಲಿ ಸುಮಾರು ಜನ ನಮ್ಗೆ ರೇಕ್ಸೋರು, ಏನ್ರ ಗಂಡ ಹೆಂಡ್ತಿರ್ತಾರ ಇರ್ತಾರೆ 24 ಗಂಟೆ ಅಂತ ಹೇಳಿ. ನಾನು ಒಂದು ಚಿಕ್ಕ ವಯಸ್ಸಿಂದ ಜೊತೆಗೆ ಬೆಳೆದವ್ರು. ಆಕ್ಚುಲಿ ಎಲ್ಲಾ ಮನಗಿದ್ರು ಕೂಡ ಗೊಬ್ಬರ ಹಾಕೊಂಡು ಇಬ್ರು ಮಾತಾಡ್ತಾ ಕೂತಿರ್ತಿದ್ವಿ. ಬೆಳಗ್ಗೆದ ಜೊತೆಗೆ ಇರ್ತಿದ್ವಿ, ಪುನಃ ರಾತ್ರಿ ಮಾತಾಡ್ತಿದ್ವಿ. ಆತರ. ಬಟ್ ತುಂಬಾ ಜಗಳ ಆಡಿದ್ದು ನಾನು ಅವನೇ. ಬಟ್ ಅಷ್ಟೇ, ಅವನ ಮೇಲೆ ಅಷ್ಟೇ ಇಷ್ಟನೂ ಕೂಡ. ಬಾಲ್ಯದಿಂದಲೂ ಕೂಡ ನಿಮ್ಮ ಗೆಳೆಯರು ಅವಾಗಿಂದ ಇದ್ದಂತ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವತ್ತು ಟಚ್ ಅಲ್ಲಿ ಇದಾರಾ? ಟಚ್ ಅಲ್ಲಿ ಇದಾರಲ್ಲ, ಇವತ್ತಿಗೂ ಜೊತೆಲಿದ್ದಾರೆ. ಹೌದಾ? ಯಾರೆಲ್ಲ ಸರ್? ಎಲ್ಲರೂ ಮೈಸೂರು ಫ್ರೆಂಡ್ಸ್ ಆಲ್ಮೋಸ್ಟ್ ಆಲ್ ಎಲ್ರೂ ಕೂಡ ಸುಮಾರು ಜನ. ಹೆಚ್ಚು ಕಮ್ಮಿ ನಾವೊಂದು 28-30 ಜನ ಬ್ಯಾಚ್ ಇವತ್ತಿಗೂ ಹಂಗೆ ಇದೀವಿ. ಆಮೇಲೆ ನಡೀತಾ ಇರೋದು ಈಗ ನೆನ್ನೆ ಮೊನ್ನೆ ಫ್ರೆಂಡ್ಸ್ ಅಲ್ಲ, ಅಂದ್ರೆ ಈಗ 10th ಆದ್ಮೇಲೆ ಎಲ್ಲ 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಅವ್ರುಗಳೇ ಇವತ್ತಿಗೂ ಫ್ರೆಂಡ್ಸ್. ಓಕೆ, ಸ್ಕೂಲ್ ಅಲ್ಲಿ ಯಾವ ಸಬ್ಜೆಕ್ಟ್ ಅಂದ್ರೆ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು? ನನಗೆ ಡ್ರಾಯಿಂಗ್ ಒಂದ್ ಬಿಟ್ರೆ ನೀನು ಇಂಟ್ರೆಸ್ಟ್ ಇರಲಿಲ್ಲ. ಡ್ರಾಯಿಂಗ್ ಒಂದಕ್ಕೆ ಹೋಗ್ತಾ ಇತ್ತು ಅಷ್ಟೇನೆ. ಹೌದಾ? ಇವತ್ತಿಗೂ ಅದು ಮಾಡ್ತೀರಾ? ಇಲ್ಲ ಇವಾಗಿಲ್ಲ, ಬಟ್ ಅವಾಗ ಅಫ್ಕೋರ್ಸ್ ಡ್ರಾಯಿಂಗ್ ಕ್ಲಾಸ್, ಅದ್ ಬಿಟ್ರೆ PT ಕ್ಲಾಸ್, ಇವೆರಡು ತುಂಬಾನೇ ಮಾಡ್ತಾ ಇದ್ವಿ. ಓಕೆ ಓಕೆ. ಟೀಚರ್ಸ್ ವಿಷಯಕ್ಕೆ ಬಂದಾಗ ಟೀಚರ್ಸ್ ಇವಾಗ್ಲೂ ನಿಮ್ಗೆ ಟಚ್ ಅಲ್ಲಿ ಇದಾರಾ? ಈಗ ಅಂದ್ರೆ ಸ್ವಲ್ಪ ಕಮ್ಮಿನೇ. ಒಬ್ರು ಚಂಪಕಾಂಬಿಸ್ ಅಂತ ಇವತ್ತಿಗೂ ನಮ್ಮ ಮನೆ ಹತ್ರನೇ ಹೋಗ್ತಾ ಇರ್ತಾರೆ. ಸೊ ಹೋದಾಗ ಸಿಕ್ದಾಗ ಮಾತಾಡಿಸ್ತೀನಿ. ಬಟ್ ಅವ್ರೊಬ್ರೆ ಸ್ವಲ್ಪ ಫೇವ್ರೇಟ್ ಟೀಚರ್ ನಂಗೆ. 7th ಸ್ಟ್ಯಾಂಡರ್ಡ್ ಟೀಚರ್, ಅವ್ರು ಕ್ಲಾಸ್ ಟೀಚರ್. ಯಾಕೆ? ಯಾವ ಸಬ್ಜೆಕ್ಟ್ ಮಾಡ್ತಿದ್ರು? ಅವ್ರೆಲ್ಲ ತಗೊಳ್ತಾ ಇದ್ರು. ಬಟ್ ತುಂಬಾ ಹಂಬಲ್ ಟೀಚರ್. ನಾವು ಸ್ವಲ್ಪ ಓದ್ತಾ ಇರ್ಲಿಲ್ಲ ಅಂದ್ರೂ ತುಂಬಾನೇ, ಅಂದ್ರೆ ಇವ್ನು ಓದ್ತಾ ಇಲ್ವಲ್ಲ ಅಂತ ಹೇಳಿ ಅದನ್ನ ಪ್ರೆಷರ್ ಮಾಡ್ತಾ ಇರಲ್ಲ. ಸ್ವಲ್ಪ ಹೇಳೋರು, ಹಿಂಗ್ ಕಲ್ತ್ಕೋ ದರ್ಶನ್, ಮಾಡ್ಕೋ ದರ್ಶನ್, ಮುಂದಕ್ಕೆ ಕಷ್ಟ ಆಗುತ್ತೆ, ನಿಮಗೆ ಮುಂದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಈಗ ಒಂದೊಂದ್ಸಲಿ ಅನ್ಸುತ್ತೆ ಅವ್ರ ಮಾತು ಕೇಳ್ಬೇಕಾಗಿತ್ತು. ಓಕೆ. ಆಮೇಲೆ ಈ ಫಸ್ಟ್ ಕ್ರಶ್ ಅಂತಾನೋ ಅಥವಾ ಏನು ಫಸ್ಟ್ ಏನು ಅಟ್ರಾಕ್ಷನ್ ಅಂತ ನಮ್ಮ ಲೈಫಲ್ಲೇ ಟೈಮ್ ಇರ್ಲಿಲ್ಲ. ಅದಕ್ಕೆ ಟೈಮ್ ಸಿಕ್ಕಿದೆ ಅಷ್ಟೇನೆ. ಚೈಲ್ಡ್ಹುಡ್ ಅಲ್ಲಿ ಇರ್ಲಿಲ್ಲ? ಇಲ್ವೇ ಇಲ್ಲಮ್ಮ. ಇಲ್ಲೇ ಇಲ್ಲ. ಓಕೆ. ದರ್ಶನ್ ಅವರು ಕೂಡ ಎಲ್ಲಾ ಮಕ್ಕಳ ತರನೇ ಯಾವ್ದೋ ತೋಟಕ್ಕೆ ಹೋಗಿ ಹಣ್ಣು ಕದಿಯೋದು ಇದೆಲ್ಲ? ಅವಾಗ ನಮ್ಮನೆ ಹತ್ರ ತೋಟ ಗಿಟ ಇರ್ಲಿಲ್ಲ. ಅಕ್ಕಪಕ್ಕದ ಮನೇಲಿ ಎಳ್ನೀರ್ ಮರಗಳಿತ್ತು, ಸೀಬೆಕಾಯಿ ಮರ ಇತ್ತು. ಇದೆಲ್ಲ ಕದ್ದು ತಿಂದಿದ್ ಬೇಜಾನ್ ಕಥೆಗಳಿದೆ. ಇದೆಯಾ? ಓಹೋ, ತುಂಬಾನೇ. ಓಕೆ. ಅಪ್ಪ ಅಮ್ಮಲ್ಲಿ ಜಾಸ್ತಿ ದರ್ಶನ್ ಅವರು ಅಪ್ಪನ ಮಗನ ಅಮ್ಮನ ಮಗನ ಯಾರು ಜಾಸ್ತಿ ನಿಮ್ಗೆ? ನಾವು ನ್ಯೂಟ್ಲು ಸ್ವಲ್ಪ, ಅಂದ್ರೆ ಸ್ವಲ್ಪ ಜಾಸ್ತಿ ಅಮ್ಮ. ಬಟ್ ಅಂದ್ರೂ ನಾವು ಸ್ವಲ್ಪ ನ್ಯೂಟ್ಲ್ ಹಂಗೇನೆ. ಯಾಕಂದ್ರೆ ನಮ್ಮ ಅಮ್ಮನಿಗೆ ದಿನಾಕರ್ ತುಂಬಾ ಇಷ್ಟ, ನಮ್ಮ ತಂದೆಗೆ ನಮ್ಮ ಅಕ್ಕನ್ ತುಂಬಾ ಇಷ್ಟ. ನಾವು ಮಧ್ಯದವರಾದ್ರಿಂದ ಸ್ವಲ್ಪ ನಾವ್ ಈ ಕಡೆಗೂ ಆ ಕಡೆಗೆ ಹಿಂಗ್ ತೋಳ್ಕೊಂಡೇ ಬಂದ್ವಿ. ಓಕೆ. ಯಾವ್ದಾದ್ರು ವಿಷಯಕ್ಕೆ ತುಂಬಾ ಕೋಪ ಬಂದಪ್ಪ ಅವಾಗ ಹೊಡೆದಿದ್ ನೆನಪಿದ್ಯಾ ನಿಮ್ಗೆ? ನಮ್ಮ ತಂದೆ ಆಕ್ಚುಲಿ ಅವ್ರ ಲೈಫಲ್ಲಿ ತುಂಬಾ ಹೊಡೆದಿದ್ ನನ್ಗೇನೆಮ್ಮ. ದಿನಾಕರ್ ತಪ್ಪು ಮಾಡಿದ್ರು ನನಗೆ ಹೊಡಿಯೋರು, ನಮ್ಮ ಅಕ್ಕ ಏನಾರು ತಪ್ಪು ಮಾಡಿದ್ರು ನನಗೆ ಹೊಡಿಯೋರು. ಯಾಕೆ ಹಾಗೆ? ಅಂದ್ರೆ ಸ್ಟಾರ್ಟ್ ಅಲ್ಲ ಆಗೋದು, ಎಂಡ್ ಇಲ್ಲ ಆಗೋದು, ಆತರ. ಓಕೆ. ಚೈಲ್ಡ್ಹುಡ್ ಇಂದಾನು ಅಪ್ಪ ಮೊದ್ಲಿಂದಾನು ಆಕ್ಟಿಂಗ್ ಅಲ್ಲಿ ಇದ್ದಿದ್ರಿಂದ ಸೊ ನೀವು ಶೂಟಿಂಗ್ ಸೆಟ್ಸ್ ಗೆಲ್ಲ ಹೋಗ್ತಾ ಇದ್ರಿ? ಇಲ್ಲ, ಕರ್ಕೊಂಡು ಹೋಗ್ತಾ ಇರಲಿಲ್ಲ. ನಮ್ಮ ಎಲ್ಲಿಗೂ ಕರ್ಕೊಂಡು ಹೋಗ್ತಿಲ್ಲ. ಹಾಲಿಡೇಸ್ ಬಂದಾಗ ಮಾತ್ರ, ಅದು 1-2 ದಿನ. ಅದರಲ್ಲಿ ಬೆಂಗಳೂರು 3 ದಿನ ನಾವು ಬಂದ್ರೆ ಅದರಲ್ಲಿ ಒಂದು ಅರ್ಧ ದಿನ ಅಷ್ಟೇ ಸೆಟ್ಟು. ಬೆಳಗ್ಗೆ ಕರ್ಕೊಂಡ್ಬಂದು ಟಿಫನ್ ಮಾಡಿ ಹೊಡ್ರಿ ಈಗ ಅಂತಂದ್ರೆ ನಾವು ಸುಮ್ಮನೆ ಬೆಂಗಳೂರು ಸುತ್ಕೊಂಡು, ನಮ್ಮ ಅತ್ತೆ ಮನೆಯಲ್ಲ ಅಲ್ಲೆಲ್ಲ ಇದ್ದಿದ್ದು. ಸೊ ಎಲ್ರು ಮನೆಗೆ ಹೋಗ್ಕೊಂಡು ಅಷ್ಟೇ ಮೈಂಡ್ ಅಪ್. ಕೆಟ್ಟ ಬಟ್ಟಯ ಬುಡ ತಬುಡ ಗಡಪಾರಿ ಗಟ್ಟಿಗಾವು ಬುಡ ಚಿಂಗಾರಿ ಚುಟ್ಟ ಬಾಂಬು ಇಡ ಮರಗೆಟ್ಟ ಪೊಂಗಿ ಸೌಂಡು ಬಡ ಸಿಂಕಿ ಪಡ ಸಿಂಕು ಚಡ. ಸಣ್ಣವರಿಂದಲೂ ಯಾವ ಊಟ ತುಂಬಾ ಇಷ್ಟ ಆಗ್ತಾ ಇತ್ತು ಮನೇಲಿ? ನಾನ್ ವೆಜ್. ನಾನ್ ವೆಜ್ ಅಲ್ಲಿ ಎಲ್ಲ ತಿಂತೀನಮ್ಮ. ಆತರ ಪರ್ಟಿಕ್ಯುಲರ್ ಅಂದ್ರೆ ನಮ್ಮಮ್ಮ ಸ್ವಲ್ಪ ಈ ಬಿರಿಯಾನಿ ಮತ್ತೆ ಚಾಪ್ಸ್ ತುಂಬಾ ಚೆನ್ನಾಗಿ ಮಾಡೋರು. ಸ್ವಲ್ಪ ತುಂಬಾ ಫೇವರೇಟ್. ಆಗ್ಬಿಟ್ರೆ ಮೀನ್ ತುಂಬಾ ಚೆನ್ನಾಗಿ ಮಾಡೋರು. ಮೀನು. ಯಾವ ಆಟ ಜಾಸ್ತಿ ಆಡ್ತಾ ಇದ್ರಿ ಸರ್? ನಾವು ಚೈಲ್ಡ್ಹುಡ್ ಅಲ್ಲಮ್ಮ ಜಾಸ್ತಿ ಅಂದ್ರೆ ಕ್ರಿಕೆಟ್ ಜಾಸ್ತಿ ಆಡ್ತಾ ಇದ್ವಿ. ಅಂದ್ರೆ ಎಲ್ಲ ಹುಡುಗರು
ಬಟ್ ಅದು ಬಿಟ್ಟು ಈ ಬಚ್ಚ ಆಡೋದು, ಅದು ಬಿಟ್ರೆ ಈ ಬಿಗ್ ಫನ್, ಅವಾಗ ಬಿಗ್ ಫನ್ ಬಬಲ್ಗಮ್ ಬರೋದು, ಅದ್ರಲ್ಲಿ ರನ್ಸ್ ಬರೋದು. ಸೊ 100 ರನ್ಸ್ ಮಾಡಿದ್ರೆ ಬ್ಯಾಟ್ ಕೊಡೋರು ಅಂತ ಹೇಳಿ ಬಚ್ಚಾದಲ್ಲಿ ಬಟ್ಸ್ ಕಟ್ಕೊಂಡು ಅದಾಡ್ತಾ ಇದ್ವಿ. ಆಮೇಲೆ ಇನ್ನೊಂದು ಆಕ್ಚುಲಿ ಈಗ ಜನ ಮರ್ತೇ ಬಿಟ್ಟಿದ್ರೆ, ಒಂದು ಐರನ್ ರಾಡ್ ಇಟ್ಕೊಳ್ಳೋದು, ಅದ್ ಮುಂದೆ ಶಾರ್ಪ್ ಮಾಡಿ ಕಚ್ಚಿಸ್ಕೊಂಡು ಹೋಗ್ತಾ ಇರೋದು ರೋಡಲ್ಲಿ. ಅಂದ್ರೆ ರೋಡ್ ಅಂದ್ರೆ ಸೈಡ್ ಅಲ್ಲಿ ಆ ಮಣ್ಣಲ್ಲಿ ಎಲ್ಲಿವರೆಗೂ ಯಾವ ನೋಟ್ ಆಗಿರ್ತಾನೆ ನಾವು ಎಲ್ಲಿವರೆಗೂ ಕಚ್ಚಿಸ್ಕೊಂಡು ಹೋಗ್ತೀವೋ ಅಲ್ಲಿಂದ ಅವ್ನು ಕುಂಟ್ಕೊಂಡ್ ಬರ್ಬೇಕು. ಈ ತರದ ಆಟಗಳು ತುಂಬಾ ಆಡಿದೀವಿ. ಸೂಪರ್ ಸೂಪರ್ ಸೂಪರ್. ಆಮೇಲೆ ಫಸ್ಟ್ ಇಂದನೂ ಕೂಡ ನಿಮ್ಮ ಆ ಫ್ರೆಂಡ್ಸ್ ಜೊತೆ ಯಾವಾಗಾದ್ರೂ ಜಗಳ ಆಗಿ ತುಂಬಾ ಆ ತರದ್ ನೆನಪು ಯಾವ್ದಾದ್ರು ಇದೆಯಾ? ಜಗಳ ನಾವು ತುಂಬಾನೇ ಆಡ್ತಾ ಇದ್ವಿ. ಸಣ್ಣ ಪುಟ್ಟದ ವಿಷಯಕ್ಕೂ ಜಗಳ ಆಡ್ತಾ ಇದ್ವಿ. ಬಟ್ ಏನೇ ಜಗಳ ಆಡಿದ್ರು ಅರ್ಧ ಗಂಟೆ ಇಲ್ಲ ಅವ್ನ ಮನೆ ಹತ್ರ ನಾನು ಹೋಗಿರೋ, ನನ್ನ ಮನೆ ಹತ್ರ ಅವ್ನು ಬಂದಿರೋ, ಈ ತರ ಜಗಳ ಅಷ್ಟೇ. ಸ್ಕೂಲಲ್ಲಿ ನೀವು ಡ್ರಾಮಾ ಇದ್ರಲ್ಲೆಲ್ಲ ಏನಾದ್ರು ಅಭಿನಯಿಸಿದ್ರೆ ಯಾವ ಪಾತ್ರ ಜಾಸ್ತಿ ಇಷ್ಟ ಪಡ್ತಾ ಇದ್ರಿ? ಇಲ್ಲಮ್ಮ, ನಾನು ಮಾಡಿದ್ದು ಸ್ಕೂಲ್ ಡೇಸ್ ಅಲ್ಲಿ ಬರೀ ಒಂದೇ ಒಂದು ಡಾನ್ಸ್ ಅದು ಯಾವ್ದು ಅಂಜದ ಗಂಡದು ಒಂದು ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್ ಇದೆ. ಸೊ ಅದೊಂದು ಸಾಂಗ್ ಮಾಡಿದ್ದಷ್ಟೇ, ಇನ್ನು ಅದು ಬಿಟ್ರೆ ಆಮೇಲೆ ಏನಿಲ್ಲ. ಆ ಫೋಟೋ ಇದೆಯಾ ಸರ್ ಇವಾಗ್ಲೂ? ಗೊತ್ತಿಲ್ಲ, ಇಲ್ಲ ಅಂತ ಕಾಣಿಸುತ್ತೆ ಮೋಸ್ಟ್ ಪ್ರಾಬಬಲಿ. ಓಕೆ, ಆ ಹಾಡಿಗೆ ಡಾನ್ಸ್ ಮಾಡಿದ್ರೆ ಒಟ್ಟು ಸ್ಕೂಲಲ್ಲೇ ಅವಾಗ ಆಕ್ಟಿವಿಟೀಸ್, ಈ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ನಾನು ಸುಮಾರು ನನ್ನ ಸಣ್ಣ ವಯಸ್ಸಿಂದ ಸುಮಾರು ನನ್ನ ಸಿನಿಮಾಗಳು ನೋಡ್ತಾ ಇದ್ದೆ. ಅಂದ್ರೆ ಸ್ವಲ್ಪ ರವಿ ಸರ್ದು, ಆಮೇಲೆ ಶಿವರಾಜ್ ಕುಮಾರ್ ಅವ್ರದ್ದು. ಏನಕ್ಕೆ ಅಂದ್ರೆ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿರೋದು. ಅವ್ರು ಯಾವ ಶೂಸ್ ಹಾಕಿದ್ದಾರೆ, ಅವಾಗೆಲ್ಲಾನು ಹರ ಅಂತ ಒಂದು ಜೀನ್ಸ್ ಬರೋದು, ಹರ ಜೀನ್ಸ್ ಹಾಕಿದ್ದಾರೆ, ಏನ್ ಹಾಕಿದ್ದಾರೆ, ಇದೆಲ್ಲ ಸ್ವಲ್ಪ ತುಂಬಾ ನೋಡಿದೆ. ಆಮೇಲೆ ಎಸ್ಪೆಷಲಿ ರವಿ ಸರ್ದು, ಯಾಕಂದ್ರೆ ಅವ್ರ ಸೆಟ್ಟು ಇದು ಕ್ರಾಂಜಿಯರು, ಅದಕ್ಕೋಸ್ಕರ ತುಂಬಾ ಸಿನಿಮಾಗಳು ನೋಡ್ತಿದ್ದೆ. ಸೂಪರ್ ಸೂಪರ್. ಅವಾಗಿಂದಲೂ ಕೂಡ ಗಾಡಿಗಳು ಓಡಿಸೋದಾಗ್ಲಿ, ಗಾಡಿಗಳು ಶೋಕಿ ಇತ್ತು, ಬಟ್ ಇಲ್ಲ ನಮ್ಮ ಹತ್ರ. ಬಟ್ ಸೈಕಲ್ ಇತ್ತು ನನ್ನ ಹತ್ರ. ಸೊ ಅದೇ ನಮ್ಗೆ ಒಂಥರ ಮರ್ಸಿಡೀಸ್ ಬೆಂಜ್ ಇದ್ದಂಗೆ. ಓಕೆ ಓಕೆ. ಸೈಕಲ್ ಅಲ್ಲಿ ಒಬ್ರೆ ಹೋಗ್ತಾ ಇದ್ರೆ ತಮ್ಮಂಗೂ ಜೊತೆಗೆ? ಇಲ್ಲ ಇಲ್ಲ, ನಮ್ಮ ಮನೇಲಿ ಎಲ್ರಿಗೂ ಒಂದೊಂದು ಸೈಕಲ್ ಇತ್ತು. ಸೊ ಎಲ್ಲರಿಗೂ ಒಂದೊಂದು ಸೈಕಲ್. ಓ ಸೂಪರ್ ಸೂಪರ್. ಯಾಮಿ ಯಾಮಿ ಹೇ ಅಂತರ್ಯಾಮಿ ಸರ್ವಾಂತರ್ಯಾಮಿ ನಾವೇನೆ, ಹೇಳೋರು ಇಲ್ಲ ಕೇಳೋರು ಇಲ್ಲ, ದರ್ಬಾರು ಇಲ್ಲಿ ನಮ್ದೇನೆ. ಯುಗಾರ ತಿತ್ತಿಡೋ ಕೃಷ್ಣರು ನಾವೇ, ಕೃಷ್ಣ 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 ಹರೇ. ಸರ್, ನೀವು ಆಕ್ಚುಲಿ ಸ್ಕೂಲ್ಗೆ ಜಾಸ್ತಿ ಹೋಗುವಂತ ಇದ್ರು ಅಂದ್ರೆ ಏನು ತುಂಬಾ ಸಿನ್ಸಿಯರ್ ಸ್ಟೂಡೆಂಟಾ ದರ್ಶನ್ ಅವರು, ಅಥವಾ? ತುಂಬಾ ಲೇಡಿ ಸ್ಟೂಡೆಂಟ್ ಅಲ್ಲ ನಾನು. ಆಕ್ಚುಲಿ ಸ್ಕೂಲ್ ಅಂತಂದ್ರೆ ಅಯ್ಯೋ ಅನ್ಕೊಂಡು ಹೋಗುವೆ ನಾನು. ಒಂದೊಂದ್ಸಲಿ ಮಧ್ಯಾಹ್ನ ಆಕ್ಚುಲಿ ಮನೆ ಪಕ್ಕದಲ್ಲೇ ನಾನು ಓದ್ತಾ ಇದ್ದಿದ್ದು. ಸೊ ಸ್ಕೂಲ್ಗೆ ಹೋಗುವೆ, ಬೆಳಗ್ಗೆ ಕ್ಲಾಸ್ ಮುಗಿಸಿ ಮಧ್ಯಾಹ್ನ ಬಂದ್ ಮನೇಲಿ ಅಯ್ಯೋ ತಲೆನೋ ಅಂದ್ಬಿಟ್ಟು ಮನ್ಬಿಡುವೆ. ಒಂದು 2 ಅವರ್ ಆಗಿದ್ಮೇಲೆ ಎದ್ಬಿಟ್ಟು ಆಟ ಆಡಕ್ ಹೋಗಿ, ನಮ್ಮಮ್ಮ ಈಗ ತಾನೇ ತಲೆನೋ ಅಂತ ಮನ್ಕೊಂಡಲ್ಲ ನೀನು ಅಂತಂದ್ಬಿಟ್ಟು. ಇಲ್ಲ ಈಗ ಸ್ವಲ್ಪ ಸರಿ ಹೋಯ್ತು ಅಂತ. ಅಷ್ಟು ಕಳ್ತಾನ ನನಗೆ ಸ್ಕೂಲ್ ಅಂದ್ರೆ. ದಿನಕರ್ ಅವ್ರಿಗೆ? ದಿನಕರ್ ತುಂಬಾ ಚೆನ್ನಾಗಿ ಹೋದರು. ದಿನಕರ್ ಮತ್ತೆ ನಮ್ಮ ಅಕ್ಕ ಇಬ್ರು ತುಂಬಾ ಒಳ್ಳೆ ಸ್ಟೂಡೆಂಟ್ಸ್. ರಿಯಲಿ ನಮ್ಮ ಅಕ್ಕ ಅಂತೂ ತುಂಬಾ ಚೆನ್ನಾಗಿ ಹೋದವಳು. ನನ್ನ ತಮ್ಮನೂ ಅಷ್ಟೇ. ನಾನೇ ಸ್ವಲ್ಪ ಈ ಕಡೆಗೆ ಆ ಕಡೆಗೆ. ಓಕೆ, ಎಲ್ಲಿವರೆಗೂ ಓದಿದ್ರಿ ಸರ್ ನೀವು? ನಾನು 10th ಪಾಸ್ ಮಾಡಿದ್ದೀನಿ. 10th ಪಾಸ್ ಮಾಡಿದ್ರಿ? ಫಸ್ಟ್ ಅಟೆಂಪ್ಟ್ ಗೆ ಪಾಸ್ ಮಾಡಿದ್ದೀನಿ, ಕ್ಯಾರಿ ಆನ್ ಇಲ್ಲ. ಸೂಪರ್ ಸೂಪರ್. ಅದಾದ್ಮೇಲೆ ಡಿಪ್ಲೊಮಾ ಏನೋ ಮಾಡಿದ್ರಿ ಅಂತ? ಡಿಪ್ಲೊಮಾ ಓದೆಮ್ಮ, ನಮ್ಗೆ ಆಗ್ಲಿಲ್ಲಮ್ಮ. ಏನೊಂದ್ 2-3 ತಿಂಗಳು ನಾನು ಕ್ಲಾಸ್ಗೆ ಹೋಗಿರ್ಬೋದು ಅಷ್ಟೇ. ಬಿಟ್ಬಿಟ್ಟೆ, ನನ್ ಕೈಲಾಗಲ್ಲ ಇದು ಅಂತೇಳಿ. ಯಾವ್ದಾದ್ರು ಪದ್ಯ ನೆನ್ಪಿದ್ಯಾ ಸರ್? 1ನೇ ಕ್ಲಾಸ್ 2ನೇ ಕ್ಲಾಸ್ ಆ ಟೈಮ್? ಬಾರಿ ಸುಕಂಡ ಡಿಮ್ಡಮ್, ಅದು ತುಂಬಾ ದೊಡ್ಡ ಪದ್ಯ ನಮ್ಗದು. ಅದೊಂದು ತುಂಬಾ ಓದ್ತಿದ್ವಿ. ಅದಾದ್ಮೇಲೆ ನಂಗೆ ತುಂಬಾ ಇಷ್ಟವಾಗಿದ್ದು ಅಂದ್ರೆ ಗೋಪಾಲ ಭಟ್ಟರ ಹುಲಿ ಅಂತ ಅಂದ್ಬಿಟ್ಟು ಒಂದು ಇದಿತ್ತು. ಯಾವಾಗ್ಲೂ ನಮ್ಮಪ್ಪ ನೋಡಿದಾಗೆಲ್ಲ ಅದನ್ನ ಓದ್ತಾ ಇರುವೆ. ಏನಕ್ಕೆ ಅಂತಂದ್ರೆ ಅದ್ರಲ್ಲಿ ಹುಲಿ ಇದೆಯಲ್ಲ ಅನ್ನೋದಕ್ಕೆ ಓದ್ತಾ ಇದೆ ಅದನ್ನ ಅಷ್ಟೇ. ಒಟ್ನಲ್ಲಿ ನಿಮ್ ಮಾತಾಡೋದನ್ನೆಲ್ಲ ನೋಡ್ತಿದ್ರೆ ನಿಮ್ಗೆ ಪ್ರಾಣಿ ಪ್ರೀತಿ ಅನ್ನೋದು ಚಿಕ್ಕ ವಯಸ್ಸಿಂದಾನೆ. ಆ ವಯಸ್ಸಲ್ಲಿ ಯಾವ್ದಾದ್ರು ಪ್ರಾಣಿಗಳನ್ನ ಸಾಕಿದ್ದೆ? ಎಲ್ಲಾ ಸಾಕಿದೆ ಮಗ. ಲವ್ ಬರ್ಡ್ ಸಾಕಿದ್ದೆ, ಮೊಲ್ಗಳು ಸಾಕಿದ್ದೆ, ಆಮೇಲೆ ಬಾತುಕೋಳಿಗಳು ಸಾಕಿದೆ. ಪಾರಿವಾಳ ತುಂಬಾನೇ ಇಷ್ಟ, ಪಾರಿವಾಳಗಳು ಸಾಕಿದೆ. ಬಹುಶಃ ನಿಮ್ಮ ಅಪ್ಪಾಜಿಗೂ ಕೂಡ ತುಂಬಾ ಇಷ್ಟ ಇತ್ತು ಅಂತ ಅನ್ಸುತ್ತೆ ಪ್ರಾಣಿಗಳು ಅಂದ್ರೆ ಅಲ್ವಾ? ಅವ್ರಿಗೆ ಇದ್ದಿದ್ದು 2 ಪ್ಯಾಷನ್ ಅಮ್ಮ. ಇಲ್ಲ ಕ್ರಿಕೆಟ್ ನೋಡೋರು, ಇಲ್ಲ ಆನಿಮಲ್ಸ್ ಹಾಕೋರು. ಸೊ ಅದರಲ್ಲಿ ಒಂದು ನಾನು ಹಂಚ್ಕೊಂಡಿದ್ದೀನಿ, ಒಂದು ದಿನಕರ್ ಹಂಚ್ಕೊಂಡ್ಬಿಟ್ಟ. ದಿನಕರ್ ಇವತ್ತು ಕೂತ್ಕೊಂಡು ಕ್ರಿಕೆಟ್ ನೋಡ್ತಾನೆ. ಎಷ್ಟು ರಾತ್ರಿ 12 ಗಂಟೆ ಸ್ಟಾರ್ಟ್ ಆದ್ರೂ ಕೂತ್ಕೊಂಡು ನೋಡ್ತಾನೆ. ನಾನು ಇವತ್ತವರೆಗೂ ಒಂದು ಮ್ಯಾಚ್ ನೋಡ್ದವನಲ್ಲ. ಓಕೆ ಓಕೆ. ಆ ಪ್ರಾಣಿಗಳು ಇದ್ರಲ್ಲಿ ರೀಸೆಂಟ್ ಆಗಿ ಕೂಡ ನಿಮ್ ಮಗನ ಹೆಸರನ್ನ ಇಟ್ಟು ಒಂದು ಹುಲಿ ಮರಿ ತಗೊಂಡ್ರಿ ಅಂತ ಹೇಳ್ಬಿಟ್ಟು ಎಷ್ಟು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಸರ್? 2, ಒಂದು ಆನೆ, ಒಂದು ಹುಲಿ ಒಂದು. ಓಕೆ ಓಕೆ. ಸೊ ಪ್ರಾಣಿ ಪ್ರೀತಿ ಆಯ್ತು. ಅದಾದ್ಮೇಲೆ ನಿಮ್ಮ ಒಂದು ಏನು ಫಸ್ಟ್ ಇಂದನೂ ನೀವು ನಿಮ್ಮ ಫ್ರೆಂಡ್ಸ್ಗೆ ಅವಾಗಿಂದಲೂ ಕೂಡ ಸಹಾಯ ಮಾಡ್ತಾ ಇದ್ದಿದ್ದು ಆ ಟೈಮಲ್ಲಿ? ಅವಾಗ ನಮ್ಗೇನೆ ಅವ್ರು ತುಂಬಾ ಸಹಾಯ ಮಾಡ್ತಿದ್ರಮ್ಮ. ಯಾಕಂದ್ರೆ ಅವ್ರು ಸ್ವಲ್ಪ ವೆಲ್ ಆಫ್ ಆಗೇ ಇದ್ರು ಎಲ್ರು. ಅಂದ್ರೆ ಓಕೆ, ಎಲ್ರು ಒಂದು ಇದ್ರಲ್ಲಿ ಇದ್ರು. ಬಟ್ ಈಗಲೂ ಎಲ್ಲರೂ ಚೆನ್ನಾಗಿದ್ದಾರೆ. ಓಕೆ, ಈಗ ಯಾರು ಏನಾದ್ರು ಅದು ಇದು ಅಂದ್ರೆ ಇದು ನೋಡೋ ದರ್ಶನ ಆಯ್ತು ಮಗ ನಾನು ಮಾಡ್ತೀನಿ ಅಷ್ಟೇ.
ಇವತ್ತಿಗೂ ಯಾರು ಒಂದು ಸಹಾಯ ನಂತರ ಕೇಳ್ದೋರಲ್ಲಮ್ಮ. ದರ್ಶನ್ ಹಿಂಗಾಗಿದ್ದಾನೆ, ಸರಿ ಅವನ ಹತ್ರ ಇದೋಗಿ ಕೇಳೋಣ, ಒಬ್ಬರ್ಗ ಇದೇ ಇಲ್ಲ, ಮನೋಭಾವನೆ ಇಲ್ಲ. ಇವತ್ತಿಗೂ ನಾವು ಸಿಕ್ಕಿದಾಗ ಈಗ ಅದೇ ನಾನು ಹೇಳ್ತೀನಲ್ಲ, ಈಗ ಫ್ರೆಂಡ್ ಸರ್ಕಲ್ ಅಂತಂದಾಗ ಈಗ ಎಲ್ಲರೂ ಬರ್ತಾರೆ, ಈಗ ಮೈಸೂರಿನಿಂದ ಬೆಂಗಳೂರಿಗೆಲ್ಲ ನನ್ನ ಶೂಟಿಂಗ್ ಅಲ್ಲಿ ಇದ್ದಾಗ ಬರ್ತಾರೆ, ಬಂದ್ರೆ ಗುರು 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 ಅಂತ ಇರ್ತಾರೆ. ಅಂದ್ರೆ 4 ಜನ ನಾವು ಕೊಡೋದ್ರಿಂದ ಅವ್ರು ಕೊಡ್ಬೇಕಲ್ಲಿ ಅಲ್ಲಿ. ಯಾರು ಇಲ್ಲ ಅಂದಾಗ ಹೋಗೋ ಬಾರೋ ಇನ್ ಮಿಕ್ಕಿದ್ದು ಎಲ್ಲಾ ಸಂಸ್ಕೃತನೂ ಯೂಸ್ ಮಾಡ್ಬಿಟ್ಟಿರ್ತಾರೆ ನನ್ ಮೇಲೆ, ಆತರ. ಸೂಪರ್. ಅವಾಗಿನ ಒಂದು ಆ ಫ್ರೆಂಡ್ಶಿಪ್ ಇವತ್ತಿಗೂ ಯಾವತ್ತು ಅದೊಂದು ನಾವು ಬ್ಯಾರಿಕೇಡ್ ಹಾಕೊಂಡಿಲ್ಲ. ಈಗ ನಾನು ಇಲ್ಲಿದ್ದೀನಿ, ನೀವು ಬರಬೇಡಿ, ನಾನು ಎಲ್ಲಿದ್ಯಾ, ಅದೆಲ್ಲ ನಮ್ಮಲ್ಲಿ ಇಲ್ವೇ ಇಲ್ಲ. ಇವತ್ತಿಗೂ ಅದೇ ಸೇಮ್. ಎಲ್ಲಾರು ಇವತ್ತಿಗೂ ಅವ್ನ ಚಡ್ಡಿ ನಾವ್ ಹಾಕೊಳ್ಳೋ, ನಮ್ ಚಡ್ಡಿ ಅವ್ರು ಹಾಕೊಳ್ಳೋದು. ಇವತ್ತಿಗೂ ಪ್ಯಾಂಟ್ಗಳೇ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಸಿ.ಕೆ. ಮಹೇಶ್ ಅಂತಿದ್ದಾನೆ, ಅವ್ನ ಆಕ್ಚುಲಿ ನನ್ನ ತರನೇ ಇದಾನೆ. ಸೊ ಅವ್ನಿಗೆ ಅವ್ನ ಪ್ಯಾಂಟ್ ಅವ್ನ ಹಾಕೊಂಡೋಗಿರ್ತಾನೆ, ನನ್ನ ಪ್ಯಾಂಟ್ ಅವ್ನ ಇಸ್ಕೊಂಡೋಗಿರ್ತಾನೆ, ಇಲ್ಲ ಅವ್ನ ಪ್ಯಾಂಟ್ ನಾನು ಹಾಕೊಂಡು ಹೊಟ್ಟೋಗಿರ್ತೀನಿ. ಸೊ ಆತರ. ಸೂಪರ್ ಸರ್. ಸಿನಿಮಾ ಹಾಡುಗಳಂದ್ರೆ ನೀವು ಚೈಲ್ಡ್ಹುಡ್ ಅಲ್ಲಿ ತುಂಬಾ ಹಾಡ್ತಾ ಇದ್ದಿದ್ದ ಹಾಡು ಅಂದ್ರೆ ಯಾವ್ದು? ಇಲ್ಲ, ನಾನು ಇವತ್ತಿಗೂ ಯಾವ್ದನ್ನು ಹಾಡಲ್ಲ. ಆಮೇಲೆ ಯಾವ್ದು ನಾನೊಂಥರ ಸೀಸನ್ ಇದ್ದಂಗೆ, ಸಮ್ಮರ್ಗೊಂದು ವಿಂಟರ್ಗೊಂದು ಆತರ. ಓಕೆ, ಬಟ್ ಯಾರ್ ಫ್ಯಾನ್ ಆಗಿದ್ರಿ? ತುಂಬಾ ಸಿನಿಮಾಗಳು ಯಾರದ್ ನೋಡ್ತಾ ಇದ್ರಿ? ರವಿ ಸರ್ದು ಜಾಸ್ತಿ ನೋಡ್ತಾ ಇದ್ದೆ ನಾನು. ಯಾಕಂದ್ರೆ ಕನ್ನಡದಲ್ಲಿ ಆಲ್ಮೋಸ್ಟ್ ಆಲ್ ರವಿ ಸರ್ದು, ಅದ್ ಬಿಟ್ರೆ ಹೊರಗಡೆ ಏನಿಲ್ಲ. ಆಮೇಲೆ ಸ್ವಲ್ಪ ಇಂಗ್ಲಿಷ್, ಸ್ವಲ್ಪ ಅವಾಗಿಂದ ನಾನು ಅಂದ್ರೆ ಇಂಗ್ಲಿಷ್ ಅಂದ್ರೆ ಈ ಏನು ಜಾಸ್ ಅಂತ ಬಂದಿತ್ತು, ಆಮೇಲೆ ಇಂಡಿಯಾನಾ ಜೋನ್ಸ್ ಈ ತರ. ಆಮೇಲೆ ಯಾವ್ದೇ ಸಿನಿಮಾದಲ್ಲಿ ಅದು ಯಾವ್ದೇ ಲ್ಯಾಂಗ್ವೇಜ್ ಆಗಿದ್ರು ಸರಿ, ಅದ್ರಲ್ಲಿ ಕುದುರೆ ನಾಯಿ ಮಾಡಿದ್ರೆ ಆ ಸಿನಿಮಾ ಎತ್ಕೊಂಡೋಗಿ ನೋಡುವೆ ನಾನು. ಅಂದ್ರೆ ಬರೀ ಆ ಕುದುರೆ ನಾಯಿ ನೋಡಕ್ಕೆ. ಸೂಪರ್ ಸೂಪರ್ ಸೂಪರ್. ಈಗ ನೀವು ಬೇತಾಬ್ ಅಂತ ಹೇಳ್ಬೋದು, ಸನಿ ಡಿಯೋಲ್ದು ಫಸ್ಟ್ ಸಿನಿಮಾ. ಅದೊಂದು ಲಕ್ಷಲ್ಲಿ ನೋಡ್ಬಿಟ್ಟಿದ್ದೀನಿ ನಾನು ಅವಾಗ. ಅದು ಬಿಟ್ರೆ ಈಗ ಅಪ್ಪಾಜಿ ಅವ್ರದಂತೂ ಅದು ಜೈ ಕರ್ನಾಟಕ, ಅದು ತುಂಬಾ ನೋಡ್ತಿದ್ದೆ. ಮೃಗಾಲಯ ಅಂತ ಅವ್ರದ್ದು ಎಷ್ಟು ಸಲಿ ನೋಡಿದಾರೆ ಅಂತ ಇವತ್ತಿಗೂ ಬೇಕಾದ್ರೆ ಸೀನ್ ಬೈ ಸೀನ್ ನಾನು ಕುತ್ಕೊಂಡು ಬಾಯಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ. ಅಷ್ಟು ಸಲಿ ನೋಡಿದೀನಿ ಆ ಸಿನಿಮಾನ. ಓಕೆ, ಸೊ ನಿಮ್ಮ ಸಿನಿಮಾಗಳಲ್ಲಿ ನೀವು ಇವಾಗ್ಲೂ ಕೂಡ ಪ್ರಾಣಿಗಳನ್ನ ಬಳಸಿ ಮಾಡ್ಬೇಕು ಅನ್ನೋಂತ ಆಸೆ ಅಂತೂ ಇದ್ದೇ ಇರುತ್ತೆ. ಬಟ್ ನಮ್ಮಲ್ಲಿ ಇಲ್ವಲ್ಲಮ್ಮ. ನಮ್ಗೆಲ್ಲ ಅಡಚಣೆಗಳು ಬಹಳ ಆಗೋಗಿದೆ. ಆಕ್ಚುಲಿ ಈಗ ನಾವು ನೋಡ್ರಿ, ಸಿನಿಮಾಗಳು ಇವತ್ತಿಗೂ ಮಕ್ಕಳಿಗೆ ಒಂದು ಫ್ಯಾಂಟಸಿಯಾಗಿ ಸಿನಿಮಾ ತೋರ್ಸೋದಕ್ಕೆ ನಮ್ಗೆ ಅನಿಮಲ್ಸ್ ಬೇಕೇ ಬೇಕು. ಕುದುರೆ ಆಗ್ಬೋದು, ಇಲ್ಲ ಆನೆ ಆಗ್ಬೋದು, ಇಲ್ಲ ಒಂದು ನಾಯಿ ಆಗ್ಬೋದು. ಸೊ ಈಗ ಆಕ್ಚುಲಿ ನೀವು ಜಾಕಿ ಶ್ರಾಫ್ ಒಂದು ಸಿನಿಮಾ ಇದೆ, ಅದರಲ್ಲಿ ವಿಚ್ ನೇಮ್ ಮರ್ತ್ಬಿಟ್ಟಿದ್ದೀನಿ ಹೆಸರು. ಬಟ್ ಆ ಸಿನಿಮಾದಲ್ಲಿ ಆಕ್ಚುಲಿ ನಾಯಿ ಹೀರೋ ಸತ್ತೋಗ್ತಾನೆ, ಆಮೇಲೆ ರಿವೆಂಜ್ ತಗೊಳುತ್ತೆ, ಈ ತರದೆಲ್ಲ ಇದೆ ಕತೆ. ಸೊ ಆ ತರದ ಒಂದು ಫ್ಯಾಂಟಸಿ ನೀವು ಮಾಡಕ್ ಆಗಲ್ಲ ಈಗ. ಇಲ್ಲಾಂದ್ರೆ ಮೇನಕಾ ಗಾಂಧಿ ಅವ್ರ ಹತ್ರ ಪರ್ಮಿಷನ್ ತಗೊಂಡ್ ಬರ್ಬೇಕು ನಾವು. ಅಲ್ಲ, ಈ ತರದ್ದು ನಿಜವಾಗ್ಲೂ ರೆಸ್ಟ್ರಿಕ್ಷನ್ ಆಗ್ಬಿಟ್ಟಿದೆ ಅಲ್ವಾ ಈ ಸಿನಿಮಾಗಳಿಗೆ? ಅದು ತಪ್ಪಮ್ಮ. ಈಗ ನೀವು ಒಂದು ಜನಗಳಿಗೆ ಏನೋ ಒಂದು ಈಗ ಕ್ರಿಶ್ ಅಂತ ನೀವೇನಿಕ್ ನೋಡ್ತೀರಾ, ಏನೇನೋ ಇದೆ ಅವ್ನು ಹಿಂಗೆಲ್ಲ ಓಡ್ತಾನಂತ. ಸೊ ಒಂದು ಒಳ್ಳೆ ಒಂದು ಫ್ಯಾಂಟಸಿ ಇವತ್ತಿನ ಲೈಫ್ ಸ್ಟೈಲ್ ಪಕ್ಕದಲ್ಲಿ ಇಟ್ಕೊಂಡು, ಇವತ್ತು ಎಷ್ಟು ಮನೇಲಿ ಪೆಟ್ಸ್ ಗಳಿಲ್ಲ. ಈಗ ನನ್ನ ಫ್ರೆಂಡ್ ಹತ್ರ ಒಂದು ನಾಯಿ ಇದೆ, ಹೌದು, ಅವ್ನು ಇಲ್ದೆ ಊಟನೂ ಮಾಡಲ್ಲ. ಅವ್ನು ಅದಕ್ಕೆ ಎಷ್ಟು ಚೆನ್ನಾಗಿ ತಿನ್ನಿಸ್ತಾನೆ ಅಂದ್ರೆ, ಅವ್ನ ಮಗನ್ಗೂ ಇವತ್ತು ಅವ್ನು ತಿನ್ಸಿದಾನ ಇಲ್ವೋ ನಂಗೆ ಗೊತ್ತಿಲ್ಲ. ಹಿಂಗೆ ಅನ್ನ ಕಲ್ಸ್ಕೊಂಡು ತೆಗಿಯೋ ಬಾಯ್ನ ಅಂತ ಅಂದ್ಬಿಟ್ಟು ಅವ್ನ ಬಾಯಿಗೆ ತುತ್ತಾಕೊಂಡು ಅದ್ರ ಬಾಯೆಲ್ಲ ಹಿಂಗ ಅನ್ಕೊಂಡು, ನಾನಂತೀನಿ ನನ್ನ ಮಗನೇ ನೀನ್ ಹಿಂಗೆಲ್ಲಾ ಮಾಡ್ತಿದ್ಯಲ್ಲೋ, ನಾಯಿ ಕಣವ್ರೆ, ನಿನಗ್ ನಾಯಿ ಇರ್ಬೋದು, ನನಗ್ ಮಗನಿಗಿಂತ ಹೆಚ್ಚದು ಅಂತ. ಸೊ ಆ ತರದ ಒಂದೊಂದು ಎಪಿಸೋಡ್ಗಳು ನೀವು ಮಾಡಕ್ಕಾಗಲ್ಲ. ಡೆಫಿನೆಟ್ಲಿ ಅತ್ತಲ್ಲಿರೋ ಹಾರ್ಮೋನಿಯಂ ಟ್ಯೂನು ಹಾಕಿದೆ, ರೂಬಾರು ರೂಬಾರು ಈ ಮನಸ್ಸಿನ FM ಅಲ್ಲಿ ನಿಂದೆ ಹಾಡಿದೆ, ರೂಬಾರು ರೂಬಾರು ಬದ್ಮಾಶು ನನ್ನ ದಿಲ್ ಖುಷಿಯಿಂದ ಪಲ್ಟಿ ಹೊಡೆದಿದೆ, ನಿನ್ನನ್ನೇ ನೋಡುತ್ತಾ ಸ್ಟೈಲ್ ಆಗಿ ಸೀಟಿ ಹೊಡೆದಿದೆ. ಅಯ್ಯಯ್ಯೋ ಎಕ್ಕುಟ್ ಹೋದೆ ನಾ ಸುರಾಂಗನಿ ಸುರಾಂಗನಿ, ನಾನೊಬ್ನೇ ಇಲ್ಲಿ ಅಚ್ಚಲಾಡಕ. ನಿಮ್ಮ ಮಗನನ್ನ ನೋಡಿದಾಗ, ನಿಮ್ಮ ಮಗನ ಬಾಲ್ಯನ ನೋಡಿದಾಗ, ನಿಮ್ ಬಾಲ್ಯ ನೆನಪಾದಾಗ ಏನ್ ಕಂಪ್ಯಾರಿಸನ್? ತುಂಬಾ ರೇಗಿಸ್ತೀನಿ ಅವನಿಗೆ ನಾನು. ಅವನಿಗೆ ಇವತ್ತಿಗೂ ಅವನಿಗೆ ರೇಗಿಸ್ತಾ ಇರ್ತೇನೆ. ಬಟ್ ಏನಂತೀನಿ ಅವನಿಗೆ ಅಂದ್ರೆ, ಬಟ್ ಅವ್ನು ಪಡ್ಕೊಂಡ್ ಬಂದಿದ್ದಾನೆ. ಆಕ್ಚುಲಿ ಅವತ್ ನಾವು ನಮ್ಗೆ ಆಕ್ಚುಲಿ ನಾವು ತುಂಬಾ ಮಿಡಲ್ ಕ್ಲಾಸ್ ಅಲ್ಲಿ ಜನಗಳು ಬಂದಿದ್ದಾನೆ. ನನ್ನ ತಂದೆ ಆರ್ಟಿಸ್ಟ್ ಆಗಿದ್ರು ಕೂಡ ಮಿಡಲ್ ರೇಂಜ್ ಅಲ್ಲೇ ನಾವು ಬಂದಿದ್ದು. ಇವತ್ತು ಅವನಿಗೆ ರೇಗಿಸ್ತೀನಿ ನಾನು, ಇವತ್ತು ನೀನ್ ಹಾಕ್ತಾನೆ ಜೀನ್ಸು, ನಿನ್ಗಿದು ಅದು. ಇವತ್ತು ಮೊಬೈಲ್, ಆಕ್ಚುಲಿ ನಿನ್ ವಯಸ್ಸಲ್ಲಿ ನಮ್ಗೆ ಮೊಬೈಲ್ ಗೊತ್ತಿಲ್ಲ ಅಂದ್ರೆ, ಅಂದ್ರೆ ಅವ್ರು ಬಳ್ಕೊಂಬಂದ್ರೆ ಮುಂದೆ ಇದಾರೆ, ನಮ್ಗಿಂತ ತುಂಬಾ ಮುಂದೆ ಇದಾರೆ. ಆ ವಯಸ್ಸಲ್ಲಿ ನಮ್ಗೆ ಆಕ್ಚುಲಿ ಮೊಬೈಲ್ ಅಂದ್ರೆ ಫೋನ್ ಏನು ಅಂತಾನೆ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಆತರ. ಬಟ್ ಐ ವಿಲ್ ಎಂಜಾಯ್ ಸೀಯಿಂಗ್ ಅಷ್ಟೇ. ಮಗನಲ್ಲಿ ಯಾರ ಲಕ್ಷಣಗಳು ಜಾಸ್ತಿ ಅಂತ ಅನ್ಸುತ್ತೆ? ಅವನಿಗೆ ಸ್ವಲ್ಪ ಪ್ರಾಣಿ ಇದು ಜಾಸ್ತಿ, ಸ್ವಲ್ಪ ನಮ್ದೆ ಪ್ರಾಣಿ ಪಕ್ಷಿ. ಅವನಿಗೆ ನೋಡ್ರಿ ಎಲ್ಲರೂ ಈಗ ಆಕ್ಚುಲಿ ನಿಮ್ಗೆ ಏನ್ ತುಂಬಾ ಫೇವ್ರೇಟ್ ಅಂತ ಕೇಳಿದ್ರೆ ಏನ್ ಅನ್ಬೋದು ನೀವು? ಈಗ ನಾಯಿ ಅಂತೀರಾ, ಇಲ್ಲ ಅಂದ್ರೆ ನಾನೊಂದು ಗಿಣಿ ಅಂತೀರಾ, ಇಲ್ಲ ಅವನಿಗೆ ಹಂದಿ ಅಂದ್ರೆ ಆ ಲೆವೆಲ್ ಅವನಿಗೆ ಇಷ್ಟ. ಅದು ಹಂದಿ ಅಂದ್ರೆ ಸಾಕು, ಓ ಪಿಗ್ಗಿ ಪಿಗ್ಗಿ ಪಿಗ್ಗಿ. ಅವನ ಹತ್ರ ಒಂದು ಹಂದಿಗಳು ಒಂದ್ ಲಕ್ಷ ಇರ್ಬೋದೇನೋ ಟಾಯ್. ಇವತ್ತಿಗೂ ಅಂಗಡಿಗೆ ಹೋಗಿ ಅವ್ನು ಏನೇ ತಗೊಂಡ್ರು ಕೊನೆಗೆ ಒಂದ್ ಹಂದಿ ಮರಿ ಎತ್ಕೊಂಡ್ ಬರ್ತಾನೆ. ಪಾಪ ಇದು ನಮ್ಮ ಮನೆ ಇದೆಯಲ್ಲ ಟಾಮಿ, ಅದು ಪಾಪ
ಅವನಿಗೋಸ್ಕರ ಅಂತಾನೆ ತೋಟದಲ್ಲಿ ಹಂದಿ ಸಾಕೊಂಡಿದ್ದೀನಮ್ಮ ನಾನು. ಸೂಪರ್ ಸೂಪರ್ ಸೂಪರ್. ನಿಮ್ಮ ಸ್ಟಾರ್ಡಮ್ ಮಗನಿಗೆ ಎಫೆಕ್ಟ್ ಆಗಿದೆಯಾ? ಇಲ್ಲ ಇಲ್ಲ ಅಮ್ಮ, ಇಲ್ಲ ಇಲ್ಲ. ನಾನು ಇವತ್ತಿಗೂ ನಾನು ಬಹಳ ಖುಷಿ ಪಡ್ತೀನಿ. ಏನಂದ್ರೆ ನಮ್ಮ ಮನೆ ಹತ್ರ ವಾಚ್ಮ್ಯಾನ್ ಮಕ್ಳಿದಾರೆ, ಇವತ್ತಿಗೂ ಅವ್ರಗಳೇ ಫ್ರೆಂಡ್ಸ್ ನನಗೆ. ಅಲ್ಲೊಬ್ಬ ವೀರಣ್ಣ ಅಂತಿದ್ದಾನೆ, ಅವನೊಂದು ವಾಚ್ಮ್ಯಾನ್ ಮಗ, ಅವನ್ನ ಕರ್ಕೊಂಡ್ ಬರ್ತಾನೆ, ಮನೇಲೆಲ್ಲ ಆಟ ಆಡಿಸ್ತಾನೆ. ನಾನು ಆಕ್ಚುಲಿ ಇದು ದೊಡ್ಡದಕ್ಕೆ ಕೇಳ್ಕೊಳ್ತಾ ಇದೀನೋ ಇನ್ನೊಂದು, ನನ್ನ ಮಗ ಹಿಂಗ್ ಬೆಳೀತಾ ಇದ್ದಾನಂತ. ಆಕ್ಚುಲಿ ನಾನು ಅವ್ನಿಗೆ ಸ್ವಿಟ್ಜರ್ಲೆಂಡ್ ನಾನು ಸೈಕಲ್ ತಗೊಂಡ್ಬಂದಿವ್ನು, ಯಾಕಂದ್ರೆ ನನಗಿಷ್ಟ. ನಾವ್ ಮಾಡ್ಲಿಲ್ಲ, ಅವ್ನ್ ಮಾಡ್ಲಿಲ್ಲ. ಆಕ್ಚುಲಿ ಅವ್ನು ಹುಟ್ಟಿದ ತಕ್ಷಣ ಅವ್ನ ಹಮ್ಮರ್ ಕಾರಲ್ಲಿ ಕರ್ಕೊಂಡ್ ಬರ್ಬೇಕು. ನಾನು ನನ್ನ ಹೆಂಡತಿಗೆ ಹೇಳಿದೆ, ಹೆಣ್ಣಾದ್ರೆ ಇದು A6 ತೆಗಿತೀನಿ ಕಣೆ, ಗಂಡಾದ್ರೆ ಹಮ್ಮರಲ್ಲೇ ನಾನು ಕರ್ಕೊಂಡ್ ಬರೋದು ನಾನು ನನ್ನ ಮಗನ್ನ. ಸೊ ಈ ತರ ನನ್ ಮೆಂಟಾಲಿಟಿ ಇದು. ಸೊ ಅವ್ನು ಫಸ್ಟ್ ನಾನು ಸೈಕಲ್ ತಗೊಂಡ್ಬಂದೆ, ಅವ್ನು ಇನ್ನೂ ಹೊಡಿಯಕ್ಕೆ ಬರ್ತಾರಲ್ಲ. ಹಾಗಲ್ಲಿ ಸ್ವಿಟ್ಜರ್ಲೆಂಡ್ ಅಲ್ಲಿ ಒಂದು ವುಡನ್ ಸೈಕಲ್ ಸಿಗುತ್ತೆ, ಪೆಡ್ಲಿಲ್ಲ, ಅದಕ್ಕೆ ಬರೀ ಹಿಂಗ್ ಬ್ಯಾಲೆನ್ಸ್ ಮಾಡೋದು, ಅದನ್ನ ತಗೊಂಡ್ಬಂದೆ ನಾನು. ಸರಿ, ಅದು ಒಂದಷ್ಟು ದಿನ ಆಟ ಆಡ್ದ ಪಾಪ, ಇನ್ನೆಲ್ಲಿ ಅದು ಪೆಡ್ಲಿಲ್ಲ. ಬೇರೆ ಮಕ್ಕಳೆಲ್ಲ ಪೆಡಲ್ ಸೈಕಲ್ ಹೊಡಿತಾ ಇದ್ರು, ಇವ್ನು ಅದ್ರಲ್ಲೇ ಆಟ ಆಡಿರೋನು. ಸರಿ ಅಂತೇಳಿ ಇನ್ನೊಂದ್ಸಲಿ ನಾನು ಅದಕ್ಕೆ ವಿರಾಟ್ಗೆ ಹೋಗಿದ್ದಾಗ, ಸೊ ಅಲ್ಲಿಂದ ಇನ್ನೊಂದ್ ಸೈಕಲ್ ತಗೊಂಡ್ಬಂದೆ, ಪೆಡ್ಲಿರೋದೆಲ್ಲ ಇರೋದು. ತಂದ ಮನೇಲಿ ಅವ್ನಿಗೆ ಕೊಟ್ಟೆ, ಹೊಡೆದ ಒಂದ್ ದಿನ. ಮನೆಗೆ ಅವನು ವೀರಣ್ಣ ಬಂದ ಮನೆಗೆ, ಅವ್ನು ಮುಟ್ಟದ್ನಂತೆ, ಇವ್ನು ಹೊಡೆದ್ಬಿಟ್ಟಂತೆ. ಅವ್ನು ಹೊಡೆದಿದ್ದಕ್ಕೆ ಅವ್ನಿಗೆ ಏನ್ ಅನಿಸ್ತಾನೋ ಗೊತ್ತಿಲ್ಲ. ಸರಿ, ಅವ್ನ ಮನೆಗೆ ಹೋದ, ಇವ್ರು ಆಟ ಆಡಾಯ್ತು, ಬಂದ್ರು. ಸಾಯಂಕಾಲ ನಂತರ ಜೊತೆಲಿ ಕೂತ್ಕೊಂಡು ಯೂಶಲಿ ಒಂದ್ 8 ಗಂಟೆಯಿಂದ ಒಂದ್ 10 ಗಂಟೆ ತನಕ ಸ್ಪೆಂಡ್ ಮಾಡ್ತೀವಿ ಒಂದ್ ಜೊತೆ. ಅಂದ್ರೆ ಕೂತ್ಕೊಂಡು ಇಬ್ರು ಅನಿಮಲ್ ಪ್ಲಾಂಟ್ ನೋಡ್ಕೊಂಡೇ ಕೂತ್ಕೊಳ್ಳೋದಿಲ್ಲ, ಏನೂ ಇಲ್ಲ ನನ್ಗೊಂದು ಕೆಲಸ. ಸೊ ನೋಡ್ಕೊಳ್ಬೇಕಾರೆ ಅವ್ನು ಎಷ್ಟು ಚೆನ್ನಾಗಿ ಅದನ್ನ, ಅಂದ್ರೆ ಯಾರನ್ನ ಹೇಳ್ಕೊಟ್ಟು ಇನ್ನೊಂದು ಬಂದಿಲ್ಲ ಅದನ್ನ. ಅನಿಷ್ಟ ಹೇಳ್ದ, ನೋಡ್ ಪಪ್ಪ, ನೀನ್ ನನ್ ಪಪ್ಪ ಅಲ್ವಾ, ನೀನ್ ನೋಡಿದ್ರೆ ಶೂಟಿಂಗ್ ಮಾಡ್ತೀಯ, ದುಡ್ಡು ಜಾಸ್ತಿ ತಗೊಳ್ತೀಯ, ನೀನ್ ನನಗ್ ಸೈಕಲ್ ತಗೊಟ್ಟೆ. ಪಾಪ ವೀರಣ್ಣ ಪಾಪ ತಗೊಳಕ್ ಆಗಲ್ವಂತೆ, ಅವ್ನಿಗೊಂದ್ ಸೈಕಲ್ ತರ್ಸು. ಏನಿಕ್ಕೋ ಅಂತಂದ್ರೆ, ಇಲ್ಲ ಅವ್ನು ನನ್ನ ಸೈಕಲ್ ಮುಟ್ಬಿಟ್ಟ, ನಾನು ಅವ್ನು ಹೊಡೆದ್ಬಿಟ್ಟೆ, ನಾಳೆ ಅವ್ನಿಗೊಂದು ಸೈಕಲ್ ತರಿಸು. ಬೆಳಗ್ಗೆ ಅವ್ನಿಗೊಂದು ಸೈಕಲ್ ತರಿಸ್ಕೊಟ್ಟು ಅವ್ನ ಮನೆ ಕರೆ, ನಾನು ನಮ್ಮ ಸೀನಾ ಅಂತಿದ್ದಾನೆ ಆಫೀಸಲ್ಲಿ, ನಮ್ದೆಲ್ಲ ಯೂನಿಟ್ ಎಲ್ಲ ಅವನೇ ನೋಡ್ಕೊಳ್ಳೋದು. ಸೊ ಅವ್ನೋಗಿ ಒಂದು ಸೈಕಲ್ ತಗೊಂಬಂದ. ನಾನು ನೋಡಿದಾಗ ಅದ್ರ ಮೇಲೆ ಪ್ರಾಣಿಗಳ್ದೆಲ್ಲ ಇದಿತ್ತಲ್ಲೋ, ಇದನ್ನ ಯಾಕೋ ತಂದೆ ಅವ್ನು ಕೊಡೋದೇ ಇದ್ರೆ ಅಂದ್ರೆ ಅವ್ನಿಗೆ ಕರೆಯೋ ನಿನ್ ಫ್ರೆಂಡ್ ಅಂತಂದೆ. ಬಂದ ಅವನು ಕರ್ಕೊಂಬಂದ, ಬಾ ವೀರಣ್ಣ ಪಪ್ಪ ನಿಂಗೆ ಸೈಕಲ್ ಕೊಡ್ತಾರೆ ಅಂದ್ಬಿಟ್ಟು ಕರ್ಕೊಂಬಂದು, ನೋಡ ಸೈಕಲ್ ತಗೊಳ ನೀನು ಅಂತಂದ್ರೆ, ಇಸ್ಕೊಂಡ್ ಆಮೇಲೆ ನಮ್ಮ ಪಪ್ಪ ಕೊಡಲ್ಲ, ಆಮೇಲೆ ಇಸ್ಕೊಂಡು ಇವತ್ತಿಗೂ ಅವ್ರಿಬ್ರು ಅದೇ ಸೈಕಲಲ್ಲಿ ಹೊಡಿತಾರೆ. ಸೂಪರ್. ಸೊ ಇದು ನಾವ್ಯಾರು ಹೇಳ್ಕೊಟ್ಟಿಲ್ಲಮ್ಮ. ಆಮೇಲೆ ಇವತ್ತಿಗೂ ನಮ್ ತೋಟಕ್ಕೆ ಹೋದ್ರೆ ಅಲ್ಲಿ ತೋಟದಲ್ಲಿರೋ ಕೆಲ್ಸದ ಮಕ್ಳು ಅವ್ರಗಳ ಜೊತೆ ಅವ್ರ ಫ್ರೆಂಡ್, ಅವ್ರ ಜೊತೆ ಕುತ್ಕೊಂಡು ಅಲ್ಲಿ ಸಗಣಿ ಮೇಲೂ ಆಟ ಆಡ್ತಾನೆ, ಈ ಕಡೆ ಬೆಡ್ ಮೇಲೂ ಅದಾಡ್ತಿರ್ತಾನೆ. ಸೊ ಆತರ ಎಲ್ಲೂ ಅದೊಂದು ಸ್ಟಾರ್ಡಮ್ ನಮ್ಮಪ್ಪ ಇದು ಅದೆಲ್ಲ. ಒಟ್ನಲ್ಲಿ ನೀವು ಮೀಡಿಯಾದಿಂದ ಏನು ದೂರ ಇರ್ಲಿ, ಅವನು ಆದಷ್ಟು ನ್ಯಾಚುರಲ್ ಆಗಿ ಬೆಳೀಲಿ ಅನ್ನೋದನ್ನ ನೀವು ಇಷ್ಟಪಡ್ತೀರಾ ಅಲ್ವಾ? ಓಕೆ, ಒಂದು ನೀವು ಒಂದ್ ವೇಳೆ ಸಿನಿಮಾಗೆ ಬರ್ದೇ ಹೋಗಿದ್ರೆ ಅವಾಗ ನಿಮ್ಗಿನ್ನು ಡೆಫಿನೆಟ್ ಆಗಿ ಬರ್ತೀನಿ ಸಿನಿಮಾಗೆ ಅಂತ ಅನ್ಸಿರ್ಲಿಕ್ಕಿಲ್ಲ, ನೀವು ಚೈಲ್ಡ್ಹುಡ್ ಇರ್ಬೇಕಾದ್ರೆ. ಸೊ ಅವಾಗ ಏನ್ ಆಗ್ಬೇಕು ಅನ್ಕೊಂಡಿದ್ದೆ? ನಾನು ಝೂ ಅಲ್ಲಿ ಕೆಲಸ ಮಾಡ್ಬೇಕಂತ ಬಹಳ ಆಸೆ ಇತ್ತು. ನಂದು ಆಲ್ಮೋಸ್ಟ್ ಆಲ್ ನನ್ನ ಚೈಲ್ಡ್ಹುಡ್ 75% ನಾನು ಕಲ್ತಿದ್ದು ಝೂ ಅಲ್ಲೇ. ನಮಗೆ ಝೂ ಅಲ್ಲೊಬ್ರು ಅವಾಗ ಪುಂಡ್ರಿಕ್ ಅಂತ ಇದ್ರು, ಅವ್ರು ತುಂಬಾನೇ ಒಳ್ಳೆ ಫ್ರೆಂಡ್ ನನಗೆ. ಸೊ ಹೋಗೋದು ಅವ್ರ ಜೊತೆಗೆ ಸುಮ್ನೆ ಎಲ್ಲಾ ಪ್ರಾಣಿ. ಅವಾಗ ಆಕ್ಚುಲಿ ಈಗ ನೀವು ಹೇಳ್ಬೋದು, ಮೊದ್ಲೊಂದು ಹುಲಿ ಇತ್ತು, ಅದಕ್ಕೆ ಲೀಲಾನೋ ಏನೋ ಹೆಸರಿಟ್ಟಿದ್ರು. ನಾವ್ ಅದನ್ನ ವಾಕ್ ಮಾಡಿಸ್ತಾ ಇದ್ವಮ್ಮ. ಅಂದ್ರೆ ಅವ್ರಲ್ಲಿ ಮರಿಗಳನ್ನ ಸಪರೇಟ್ ಆಗಿ ಸಾಕ್ತಾರೆ, ಸೊ ತಾಯೇನಾರು ಇದ್ ಮಾಡಿದಾಗ. ಸೊ ಆಗ ಒಂದೊಂದ್ಸಲಿ ಕರ್ಕೊಂಡು ಹೋಗೋರು ಅವ್ರ ಚೈನ್ ಅಲ್ಲಿ, ಆ ಚೈನ್ ನಾವು ಇಟ್ಕೊಂಡು ಹೋಗೋರ ಜೊತೆಗೆ. ಸೊ ಈ ತರ ಎಲ್ಲ ಕಳೆದು ಬಿಟ್ಟಿದ್ವಿ ನಾವು ಝೂ ಅಲ್ಲಿ. ಆಮೇಲೆ ಅಲ್ಲಿ ಝೂ ಅಲ್ಲಿ ಅವಾಗ ಮೆಂಬರ್ ನಾನು ಆಕ್ಚುಲಿ. ಸೊ ಆನೆ ತೊಳೆಯೋದು, ಸೊ ಆನೆ ಗೂಡ್ ಕ್ಲೀನ್ ಮಾಡೋದು, ಇದಕ್ಕೆಲ್ಲ ಹೋಗ್ತಾ ಇದೆ. ಸೂಪರ್ ಸೂಪರ್. ಒಟ್ನಲ್ಲಿ ರಿಂಗ್ ಮಾಸ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ರ? ಇಲ್ಲ ಇಲ್ಲ, ಆ ತರದಲ್ಲ. ಝೂ ಅಲ್ಲಿ ಒಂದು ಕೆಲಸ ಮಾಡೋ, ಯಾವ್ದಾರು ಒಂದು ಪ್ರಾಣಿ ನೋಡ್ಕೊಂಡಿದ್ ಬಿಡ್ತಿದ್ದೆ ನಾನು. ಒಟ್ನಲ್ಲಿ ಎಲ್ಲಾ ಪ್ರಾಣಿಗಳ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೋಬಹುದು. ಅಂದ್ರೆ ಅವ್ರ ಪುಂಡ್ರಿಕ್ ಅವ್ರು ನೋಡಿ ಇನ್ನೂ ಸ್ವಲ್ಪ ಏನಂತಾರೆ, ಅವ್ರ ಕ್ಯಾರೆಕ್ಟರ್, ಅವ್ರು ನಡ್ಕೊಳ್ತಿದ್ದ ರೀತಿ, ಅವ್ರು ಆಕ್ಚುಲಿ ಅವ್ರು ವೈಟ್ ಅಂಡ್ ವೈಟ್ ಯಾವಾಗ್ಲೂ ಆಗ್ತಾ ಇದ್ದು. ಆಮೇಲೆ ಸಣ್ಣಕ್ಕಿದ್ರು ಅವರು, ಬೆಳಗ್ಗೆಯಿಂದ ಊಟ ಮಾಡೋ, ರಾತ್ರಿ ಒಂದೇ ಟೈಮ್ ಅವ್ರು ಊಟ ಮಾಡ್ತಾ ಇದ್ದು. ಯಾವಾಗ್ಲೂ ಅವ್ರ ಜೇಬಲ್ಲಿ ಬೇವಿಂದು ಎಲೆ ಇರೋದು. ಸೊ ಅದ್ ತಿನ್ನೋರು ಒಂದ್ ಕೋಲು. ಯಾವ ಪ್ರಾಣಿ ಹತ್ರ ಹೋದ್ರು ಮಾತಾಡಿಸ್ತಿದ್ರಮ್ಮ. ಹುಲಿನ ಕರಿಯೋದು, ಏನೋ ಬಾಯೆಲ್ಲ ಹಿಂಗ್ ಹಾಕೊಂಡ್ಬಿಟ್ಟಿದೆಲ್ಲ, ಟೂತ್ ಪಿಕ್ ತೆಗಿಯಲ್ಲ, ಟೂತ್ ಪಿಕ್ ತೆಗೆದು ಬರಲ್ಲ ಹತ್ರ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಕ್ಲೀನ್ ಮಾಡೋರು. ಆಮೇಲೆ ಈ ಬ್ಲಾಕ್ ಸ್ವಾನ್ಗಳು ಅವಾಗೆಲ್ಲ ಒಟ್ಟಿಗೆ ಬಿಟ್ಟಿದ್ರು. ಸೊ ವೈಟ್ ಸ್ವಾನ್ ಅನ್ನೋ ಬಂದ್ರೆ ಕರಿಯ ನೋಡ ಬಂದ ಓಡ್ಸೋದ್ರೆ ಅದು ಅಟ್ಟಿಸ್ಕೊಂಡೇ ಹೋಗೋದು ಅದನ್ನ. ಸೊ ಇದನ್ನೆಲ್ಲ ನೋಡ್ಬಿಟ್ಟೆ ನಾವು ಹಿಂಗೆ ಆಗ್ಬೇಕಪ್ಪ, ನಾವು ಅವ್ರ ತರನೇ ಇರ್ಬೇಕಪ್ಪ. ಸೊ ಇದೊಂದ್ ಸ್ವಲ್ಪ ತುಂಬಾ ಇಂಪ್ರೆಸ್ ಆಗಿತ್ತು ನನಗೆ. ಬಟ್ ಇದನ್ನೆಲ್ಲ ನೋಡ್ತಾ 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 ನಿಮ್ಗೆ ಎಲ್ಲೋ ಒಂದ್ ಕಡೆ ಇಂಥ ಪ್ರಾಣಿಗಳನ್ನೆಲ್ಲ ಬಳಸಿ ಒಂದ್ ಒಳ್ಳೆ ಸಿನಿಮಾ ಮಾಡ್ಬೇಕನ್ನೋ ಐಡಿಯಾ ಡೆಫಿನೆಟ್ ಆಗಿ ಇರುತ್ತೆ ಅಂತ. ಬಟ್ ಎಲ್ಲಿ ನಮ್ಮಲ್ಲಿ ಇಲ್ವಲ್ಲ. ಆಕ್ಚುಲಿ ನನ್ಗೆ ಇವತ್ಗೂ ತುಂಬಾ ಆಸೆ ಇದೆ, ಮೃಗಾಲಯ ಒಂದು ರೀಮೇಕ್ ಮಾಡ್ಬೇಕು, ಅದನ್ನ ರೀಮೇಕ್ ಮಾಡ್ಬೇಕು ಅಂತ ಬಹಳಾನೇ ಆಸೆ ಇದೆ. ಡೆಫಿನೆಟ್ಲಿ ಸರ್, ಅದು ಆಗೇ ಆಗದೆ. ಆಗಲ್ಲಮ್ಮ, ಇವತ್ತೊಂದು ಇದಕ್ಕೆ ನಮ್ಗೆ ಹಾಕಿರೋ ರಿಸ್ಟ್ರಿಕ್ಷನ್ಸ್ಗೆ ನಾವು ಸಿನಿಮಾ ಮಾಡೋದೇ ದೊಡ್ಡ ತಪ್ಪಾಗೋಗಿದೆ. ನಿಜವಾಗ್ಲೂ ಬೇಜಾರಾಗುತ್ತೆ ನಮ್ಗೇನೆ. ಯಾಕಂದ್ರೆ ನೋಡಿ, ಮೃಗಾಲಯ ಎಂತ ಒಳ್ಳೆ ಸಿನಿಮಾ ಅದು. ಅಂದ್ರೆ ಜನ ಕೂತ್ಕೊಂಡು ನೋಡಿದ್ರೆ ಹಿಂಗೆಲ್ಲ ಇದೆಯಾ, ಇಷ್ಟೆಲ್ಲ ನಡೆಯುತ್ತೆ, ಆಮೇಲೆ ಝೂ ಅಲ್ಲಿ ಏನೇ ನಡೆಯುತ್ತೆ, ಹೆಂಗ್ ಆಗುತ್ತೆ, ಅಷ್ಟು ಅಂಶಗಳನ್ನ ತೆಗಿಬಹುದು ಆಕ್ಚುಲಿ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ.
ಸಕ್ಕತ್ತಾಗವಳೆ ಸುಮ್ಮನೆ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ಸಕ್ಕರೆ ನನ್ನ ಬೊಮ್ಮೆ ಸಕ್ಕತ್ತಾಗವಳೆ ತಿನ್ನಲೇ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ ಕಣ್ಣಲ್ಲೇ ಕಣ್ಣು ಇಟ್ಟು ಕದ್ದು ನೋಡ್ತಾಳೆ ಕೊಟ್ಟರೆ ನನ್ನ ಮನ್ಸು ಬಿದ್ದೆ ಬೀಳ್ತಾಳೆ ಒಂದ್ಸರಿ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ನಾನು ನರಿ ಇದ್ದ ಹಾಗೆ ಅನ್ಬಿಟ್ಟು ಅದ್ ಯಾವ ರೀತಿಲಿ ಏನಕ್ಕೆ ಅಂತ ಅಂದ್ರೆ ಇಲ್ಲಮ್ಮ ನಾವು ಎಲ್ಲ ನಾನು ಇಲ್ಲಿವರೆಗೂ ಹೆಂಗ್ ಬಂದೆ ಅಂದ್ರೆ ಇಲ್ಲಿವರೆಗೂ ಅಂತಲ್ಲ ಇದಕ್ಕಿಂತ ಮುಂಚೆ ನಾನು ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡೋದಾಗ್ಲೆ ಯಾರೋ ಮಾಡಿದ ಪಾತ್ರ ಕಿತ್ಕೊಂಡ್ ಬಂದೆ ಅಂದ್ರೆ ಈಸ್ಕೊಂಡೆ ಅವ್ರು ಬಿಟ್ಟ ತಕ್ಷಣ ಹೋಗಿ ಇಟ್ಕೊಳ್ಳೋದು. ಈಗ ಅವಾಗ ಸಿಮ್ಗಳು ಬೇಟೆ ಆಡಿ ಬಿಟ್ಟು ಅದು ಹೋದ್ರೆ ಆಮೇಲೆ ನರಿ ಕಿತ್ಕೊಂಡ್ ಬರುತ್ತಲ್ಲ, ಸೊ ಆತರ ನಾನು ಹೇಳಿದೆ ಅಷ್ಟೇನೆ. ಅಂದ್ರೆ ಇವತ್ತು ನನ್ನ ಮಗ ಸಿಂಹಾನೆ, ಅವ್ನ್ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಅವ್ನ್ ಬೇಸ್ಮೆಂಟ್ ಚೆನ್ನಾಗಿರುತ್ತೆ, ಅವ್ನಿಗೆಲ್ಲ ಇರುತ್ತೆ. ಅವ್ನಿಗೆ ಯಾಕಂದ್ರೆ ಒಂದ್ ಬೇಸ್ ಆಲ್ರೆಡಿ ಇದೆ ಅವ್ನಿಗೆ, ನಮ್ಗೆ ಆ ಬೇಸ್ ಇಲ್ವಲ್ಲ. ಈಗ ಆತರ ನೀವು ತಗೊಂಡ್ರೆ ಸುಮಾರು ಜನ ನಮ್ಮಲ್ಲಿರೋದು ಎಷ್ಟೋ ಜನಕ್ಕೆ ಆಪರ್ಚುನಿಟಿಗಳು ಬಂದಿದೆ. ಅಂದ್ರೆ ಇವಾಗ ಹೇಳ್ಕೊಳಕ್ ಎಷ್ಟು ಜನ ಹೇಳ್ಕೊಳ್ತಾರೋ ನಂಗೆ ಗೊತ್ತಿಲ್ಲ, ನಾನಂತೂ ಹೇಳ್ಕೊಳ್ತೀನಿ. ಈಗ ನೀವು ಆಕ್ಚುಲಿ ಮೆಜೆಸ್ಟಿಕ್ ತಗೋಬಹುದು, ಕರಿಯಾ ತಗೋಬಹುದು, ನನ್ನ ಪ್ರೀತಿಯ ರಾಮು ತಗೋಬಹುದು, ಅಷ್ಟೇ ಯಾಕೆ ಇವತ್ತು ಸಂಗೊಳ್ಳಿ ರಾಯಣ್ಣ ನೀವು ತಗೋಬಹುದು. ದಟ್ ಇಸ್ ಅ ಥಿಂಗ್, ಆಪರ್ಚುನಿಟಿ ಅಷ್ಟೇನೆ ಅದು. ಬಟ್ ಸಂಗೊಳ್ಳಿ ರಾಯಣ್ಣ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಬಂತು ನನಗೆ ಅಷ್ಟೇನೆ, ಇಲ್ಲ ಅಂತ ಇದ್ರೊಳಗೆ ನಾನೇನು ತಲೆನೂ ಕೆಡ್ಸ್ಕೊಳ್ಳಲ್ಲ. ಡೆಫಿನೆಟ್ಲಿ ಸರ್, ಈಗ ನಿಮ್ಮ ಫ್ಯಾನ್ಸ್ ಎಲ್ಲ ತುಂಬಾ ಜನ ಕೇಳ್ತಿದ್ದಾರೆ ವಿರಾಟ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಬರುತ್ತಾ ಇಲ್ವಾ ಅಂತ. ಅದಕ್ಕೆ ಒಂದು ಫೈನಲ್ ವರ್ಡ್ಸ್ ನಿಮ್ ಕಡೆ ವಾಸು ಅವ್ರ ಹತ್ರ ನೀವು ಕೇಳಿದ್ರೆ ನಿಮ್ಗೆ ಆನ್ಸರ್ ಸಿಕ್ಕಿರುತ್ತೆ. ನಿರ್ದೇಶಕರು ವಾಸು ಅವ್ರ ಹತ್ರ ನಿಮ್ ಕಡೆಯಿಂದ ಸಿನಿಮಾನ ಏನಾದ್ರು ಟೇಕ್ ಓವರ್ ಮಾಡೋಂತ ಇಲ್ಲ, ನಂದೇನ ಹತ್ರ ಪ್ಲಾನಿಂಗ್ ಇಲ್ಲ. ಯಾಕಂದ್ರೆ ಪ್ರೊಡ್ಯೂಸರ್ಸ್ ಕಮಿಟ್ಮೆಂಟ್ ಜಾಸ್ತಿ ಇದೆ, ಅವ್ರದ್ದೆಲ್ಲ ಅದನ್ನ ಬಿಡಿಸ್ಕೊಂಡ್ಬಂದು ಮಾಡ್ಕೋಬೇಕಷ್ಟೇ. ಆಮೇಲೆ ಒಂದು ಇವತ್ತು ನಾನು ತುಂಬಾನೇ ಕಮ್ಮಿ ಮಾಡಿದ್ರೆ, ನನಗೂ ಸುಮ್ಮನೆ ಮೊದ್ಲಂಗೆ ನಾನು ಸಿನಿಮಾ ಮಾಡೋಕ್ಕಾಗ್ತಿಲ್ಲ. ಅಫ್ಕೋರ್ಸ್ ಏನಕ್ಕೆ ಅಂತಂದ್ರೆ ನನ್ನ ಹೆಲ್ತ್ ನಂಗೆ ಸಪೋರ್ಟ್ ಕೊಡ್ತಲ್ಲ. ಇವತ್ತಿಗೂ ಸ್ವಲ್ಪ ಹಿಂಗಂದ್ರೂ ಕೂಡ ಎಲ್ಲೆಲ್ಲೋ ಲಾಕ್ ಆಗ್ಬಿಡ್ತೀನಿ. ಇವಾಗ ಆಕ್ಚುಲಿ ಇಲ್ಲಿಂದ ಕೆಳಗಡೆಯಿಂದ ಇಲ್ಲಿವರೆಗೂ ಸರಿ ಇದೆ, ಈಗ ಇಲ್ಲಿನೂ ಹೊರಟೋಯ್ತು. ಸೊ ಈಗ ಹೆಂಗೆ ಅಂದ್ರೆ ಆಲ್ಮೋಸ್ಟ್ ಆಲ್ ಒಂಥರ ಸೇಫರ್ ಸೈಡ್ ನಾನು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಜಾಸ್ತಿ ನಾನು ಬಾಡಿಗೆ ಸ್ಟ್ರೈನ್ ಮಾಡಕ್ ಆಗಲ್ಲ. ಒಂದು ಫೈಟ್ ಮಾಡಿದ್ರೆ ಮಿನಿಮಮ್ ಇಲ್ಲ ಅಂದ್ರೆ ಒಂದು ವಾರ ನಾನು ರೆಸ್ಟ್ ತಗೊಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಬಾಡಿಲಿ ಅಷ್ಟು ಬ್ರೋಕನ್ ಬೋನ್ಸ್ಗಳಿದೆ. ಸಿಕ್ಕಾಪಟ್ಟೆ ಫೈಟ್ಸ್ ಜಾಸ್ತಿ ಆಯ್ತು. ಇಲ್ಲ ಜಾಸ್ತಿ ಆಯ್ತು ಅಂತಲ್ಲ, ಅಂದ್ರೆ ಇವತ್ತಿಗೂ ನಾನು ರಿಸ್ಕ್ ತಗೊಳಕ್ ನಾನು ರೆಡಿ. ಏನಕ್ಕೆ ಅಂದ್ರೆ ನನ್ನ ಸಿನಿಮಾ ನೋಡಕ್ ಬರೋ ಪ್ರತಿಯೊಬ್ಬರಿಗೂ, ಯಾಕಂದ್ರೆ ನನ್ನನ್ನ ಅವ್ರು ಆಕ್ಚುಲಿ ಅಷ್ಟು ಪ್ರೀತಿಯಿಂದ ಬಂದು ನನ್ನ ದರ್ಶನ್ ಹಿಂಗ್ ಬೀಳ್ತಾನೆ, ಹಿಂಗ್ ಎಗಿರ್ತಾನೆ ಅದನ್ನ ನೋಡಕ್ ಬರ್ತಾಗ ನಾ ಅದ್ ಕೊಡದೇ ಇದ್ದಾಗ ನಿಜವಾಗ್ಲೂ ಅವ್ರಿಗೆ ಸ್ಯಾಟಿಸ್ಫೈ ಆಗಲ್ಲ. ಸೊ ನಾನು ಅದ್ ಮಾತ್ರ ಬೇಕಾದ್ರೆ ಜೀವ ಹೋಗ್ತಾ ಇದ್ರು ಕೂಡ ಎಮ್ಮನ್ಗೆ ಹೇಳ್ತೀನಿ, ಒಂದ್ ನಿಮಿಷ ತಡ್ಕೊಂಡ್ಬಿಡಪ್ಪ, ಇದೊಂದು ಶಾರ್ಟ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ, ಆಮೇಲೆ ಅಲ್ಲಿವರೆಗೂ ಬರ್ಬೇಡ ಅಂತ ಹೇಳಿ. ಬಟ್ ಇವತ್ತಿಗೂ ಕೂಡ ನೀವು ಫ್ಯಾನ್ಸ್ ಎಲ್ಲ ಕೇಳ್ತಿದ್ದಾರೆ ನಮ್ಮ ಬಾಸ್ ನಮ್ಮ ಡಿ ಬಾಸ್ ನ ಯಾವಾಗ 6 ಪ್ಯಾಕ್ ಅಲ್ಲಿ ನೋಡೋದು ಅಂತ. ಇಲ್ಲ ಅಮ್ಮ, 6 ಪ್ಯಾಕ್ ಅದೆಲ್ಲ ನನ್ಗಿಲ್ಲ ಅಮ್ಮ. ನಾರ್ಮಲ್ ಆಗಿ ಸ್ಲಿಮ್ ಆಗಿ ಟ್ರಿಮ್ ಆಗಿದ್ರೆ ಸಾಕು ನನಗೆ ಅಷ್ಟೇ. ಅಲ್ಲ, ಒಂದ್ ವೇಳೆ ಸಿನಿಮಾದಲ್ಲಿ ಪಾತ್ರ ಬೇಕು ಅಂತ ಕೇಳಿದ್ರೆ ಅದಕ್ಕೆ ಮಾಡ್ಲೇಬೇಕಮ್ಮ. ಮಾಡ್ತೀರಾ? 101%. ಈಗ ಸಂಗೊಳ್ಳಿ ರಾಯಣ್ಣದಲ್ಲಿ ಮಾಡಿದ್ದೀನಿ ನಾನು. ಈಗ ಆಕ್ಚುಲಿ ಸಾಂಗ್ ಅಲ್ಲಿ ನೋಡಿದ್ರೆ ಮಾತ್ರ ಅಲ್ಲಿ ಒಂದ್ ಕಡೆ ಮಾತ್ರ ನಾನು ಮೈ ಬಿಚ್ಚಿರೋದು ಅಷ್ಟೇ. ಅದ್ರಲ್ಲಿ 6 ಪ್ಯಾಕ್ ಇತ್ತಾ ಸರ್? ನೋಡಿ, ನೀವು ಕರೆಕ್ಟ್ ಆಗಿ ಕೂತ್ಕೊಂಡು ಆ ಸಾಂಗ್ ನೋಡಿದ್ರೆ ವೈಟ್ ಅಂಡ್ ವೈಟ್ ಕಾಸ್ಟ್ಯೂಮ್ ಅಲ್ಲಿ ಇದೆ ನೋಡಿ. ಸೂಪರ್. ಓಕೆ, ಆಲ್ರೆಡಿ ಮಾಡ್ಬಿಟ್ಟಿದ್ದೀರಾ ಅಂತ ಆಗೋಯ್ತು. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ. ನಾ ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಚಂದಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ, ಬುಯ್ ಬುಯ್ ಮಾತಾಡಕ್ಕಿಲ್ವಾ, ಬುಯ್ ಬುಯ್ ಮಾತಾಡಕ್ಕಿಲ್ವಾ. ನಿಲ್ಲೆ ನಿಲ್ಲೆ ಕಾವೇರಿ. ಈಗ ಅಂಬರೀಷ ಸಿನಿಮಾದ ಶೂಟಿಂಗ್ ಹೇಗ್ ನಡೀತಾ ಇದೆ? ಈಗ ಸ್ಟಾರ್ಟ್ ಮಾಡಿದ್ವಿ, ಅದ್ರ ಬಗ್ಗೆ ಈಗ ಬೇಡ, ನಾನು ಹೇಳ್ತೀನಿ ಅದೆಲ್ಲ ಸ್ವಲ್ಪ ಆಗಿ. ಓಕೆ, ಸದ್ಯಕ್ಕೆ ನಿಮ್ಮ ಫ್ಯಾನ್ಸ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಗೊತ್ತಿಲ್ಲ ನೀವು ಅದನ್ನೇ ಫಾಲೋ ಮಾಡ್ತಾ ಇದ್ದೀರಾ ಅಂತಾನು ಅನ್ನಿಸ್ತಿದೆ ಈಗ ಸೆಲೆಕ್ಟ್ ಮಾಡಿರೋಂತ ಪ್ರಾಜೆಕ್ಟ್ಸ್. ನಮ್ ಬಾಸ್ಗೆ ಹೇಳಿ ದಯವಿಟ್ಟು ರೀಮೇಕ್ ಸಿನಿಮಾ ಕಡಿಮೆ ಮಾಡಿ ಅಂತ ಹೇಳ್ಬಿಟ್ಟು. 101% ಅವ್ರು ಇನ್ನೊಂದು 3 ವರ್ಷ ಖಂಡಿತ ಯಾವ್ದೇ ರೀಮೇಕ್ ಸಿನಿಮಾ ನಾನು ನೋಡಲ್ಲ. ಯಾಕಂದ್ರೆ ಯಾವ್ದು ರೀಮೇಕ್ ಸಿನಿಮಾ ನಾನು ಮಾಡ್ತಾ ಇಲ್ಲ. ಈಗ ಅಂಬರೀಷ ಆಗ್ಬೋದು, ಐರಾವತ ಆಗ್ಬೋದು, ಆಮೇಲೆ ಇವ್ರು ಬಾಂಬೆ ಪ್ರೊಡ್ಯೂಸರ್ ಅವ್ರದ್ದಾಗ್ಬೋದು, ಅದಾದ್ಮೇಲೆ ಚಕ್ರವರ್ತಿ ಆಗ್ಬೋದು, ಅದಾದ್ಮೇಲೆ ದಿನಕರು, ಅದಾದ್ಮೇಲಿಂದ ನಮ್ಮ ಅಬ್ಗೋಳವರೇ ಸಿನಿಮಾ ಮಾಡ್ತಿದ್ದಾರೆ. ಸೊ ಇದು ಯಾವ್ದು ರೀಮೇಕ್ ಸಿನಿಮಾ ಎಲ್ಲ ಸ್ಟ್ರೇಟ್ ಸಬ್ಜೆಕ್ಟ್.
ಸೂಪರ್ ಸೂಪರ್ ಸೂಪರ್. ಫ್ಯಾನ್ಸ್ಗೆಲ್ಲ ಖುಷಿ ಆಗಿರುತ್ತೆ ಸರ್. ಮಕ್ಕಳಿಗೆ ಇವತ್ತು ಒಂದು ಮಕ್ಕಳ ದಿನಾಚರಣೆ ದಿವಸ ಏನೊಂದು ಮೆಸೇಜ್ ಅನ್ನ ನಿಮ್ ಕಡೆಯಿಂದ ನನ್ನ ಮಕ್ಕಳುಗಳದಕ್ಕಿಂತ ಆಕ್ಚುಲಿ ದೊಡ್ಡವ್ರಗಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಮಕ್ಳು ಏನ್ ಓದ್ತಾರೆ, ಅವ್ರು ಏನ್ ಆಡ್ಬೇಕಂತಿದ್ದಾರೆ, ಸೊ ದಯವಿಟ್ಟು ಆ ದಾರಿಲಿ ಬಿಡಿ. ಅಂದ್ರೆ ಒಂದೇನಾಗುತ್ತೆ, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ನಮ್ಮ ಮನೇಲಿ ಏನಾಯ್ತು, ನಮ್ಮ ಅಕ್ಕ ಡಿಗ್ರಿ ಅವಳು 10th ಮುಗಿಸಿದ ತಕ್ಷಣ ನಮ್ಮ ತಂದೆ ಕೇಳೋದು, ನೀನೇನ್ ಮಾಡ್ತೀಯ ಮಗಳೇ? ನಾನು PCA ಬಿ ಮಾಡ್ತೀನಿ. ಡನ್, ಹೋಗು ಮಗಳೇ. ದಿನಕರ್ ಪಾಸ್ ಆದ 10th ಆದ್ಮೇಲೆ ನೀನೇನ್ ಮಾಡ್ತೀಯ ಮಗನೇ? ನಾನು PCA ಮಾಡ್ತೀನಿ. ಹೋಗು ಮಗನೇ. ನಾನ್ 10th ಪಾಸ್ ಆಗಿದ ತಕ್ಷಣ ನಮ್ಮಪ್ಪ ಕೇಳಿದ್ರು, ನೀನೇನೋ ಮಾಡ್ತೀಯ? ನಾನು ಕಾಮರ್ಸ್ ಮಾಡ್ತೀನಿ ಅಂತಂದ್ರೆ, ಕಾಮರ್ಸ್ ಗಿಮರ್ಸ್ ಎಲ್ಲ ಕಾಲೇಜ್ಗೆ ಹೋಗಕ್ಕೆ ಹಾಕಿಲ್ಲ, ನಡಿ ನಿನ್ ಡಿಪ್ಲೊಮಾ ಮಾಡು ಅಂತಂದ್ರು. ನಾನು ಡಿಪ್ಲೊಮಾ ಹೋದೆ. ಈಗ ಮನೇಲಿ ಹೇಳಿದ್ಮೇಲೆ ನಾವು ಇಲ್ಲ ಅಂತ ಹೇಳಕ್ಕಾಗಲ್ಲ. ಸರಿ ಹೋದೆ. ನಾನು ಫಸ್ಟ್ ಕ್ಲಾಸ್ ಎಂಟರ್ ಆಗಿ ಅವತ್ತೇ ಡಿಸೈಡ್ ಆದ, ಇನ್ನು ಈ ಕ್ಲಾಸ್ ಒಳಗೆ ನಾನು ಬರಲ್ಲ ಅಂತ. ಏನಕ್ಕೆ ಅಂತಂದ್ರೆ, ಅಫ್ಕೋರ್ಸ್ ನಮ್ ತಂದೆಗೆ ಏನಿತ್ತು, ಅದ್ರಲ್ಲೂ ಏನು ಇದಂತಲ್ಲ, ಯಾಕಂದ್ರೆ ಅವಾಗ ಅವ್ರಿಗೆ ಹೆಲ್ತ್ ಬೇರೆ ತುಂಬಾ ಅಪ್ಸೆಟ್ ಆಗಿತ್ತು. ಸರಿ, ಸಿನಿಮಾಗಳು ಅಷ್ಟಿರ್ಲಿಲ್ಲ. ಸರಿ, ನನ್ ಮಗ ಒಂದ್ 3 ವರ್ಷ ಡಿಪ್ಲೊಮಾ ಮುಗಿಸ್ಕೊಂಡ್ರೆ, ಒಂದ್ ಲೇತ್ ಮಿಷಿನ್ ಹಾಕೊಂಡ್ರೆ, ಇವ್ನು ಒಳಗಡೆ ಕೆಲಸ ಮಾಡಿದ್ರೆ ಹೊರಗಡೆ ನೋಡ್ಕೊಳ್ತೀನಿ. ಅವ್ರಿಗೆ ಆ ಭಾವನೆ ಇತ್ತು. ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಲ್ಲ. ಬಟ್ ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ನಾನು 6 ಸಬ್ಜೆಕ್ಟ್ ಓದೋದೇ ನನಗೆ ತುಂಬಾ ದೊಡ್ಡ ಕೆಲಸ. ನೀವು ಡಿಪ್ಲೊಮಾದ 12 ಸಬ್ಜೆಕ್ಟ್ ಇದೆ, ಅದರಲ್ಲಿ ಕಾಸ್ಟ್ ಇಟ, ಟ್ಯಾನ್ ಟೀಟ, ಪೀಟ ಗೀಟ ಅಂದ್ರೆ ನಾನು ಇದೆಲ್ಲ ಏನು ವರ್ಡ್ಗಳು ನಮ್ಗೆ ಅರ್ಥನೂ ಆಗ್ತಾ ಇರ್ಲಿಲ್ಲ. ಅವ್ರ ಕ್ಲಾಸ್ ಲೆಕ್ಚರರ್ ಮಾಡ್ಬೇಕಾದ್ರೆ ನಾನು ಸುಮ್ಮನೆ ಕೂತ್ಕೊಂಡು ನೋಡುವೆ, ಇದೆಲ್ಲ ನಾನು ಕೇಳ್ಬೇಕಾಯ್ತು ಅಂತ ಅನ್ಬಿಟ್ಟು. ಸೊ ನಾನು ಅದಕ್ಕೆ ಏನ್ ಹೇಳೋದು ಜನಗಳಿಗೆ ಅಂದ್ರೆ, ದೊಡ್ಡವ್ರಿಗೆ, ಮಕ್ಕಳು ಬಿಡ್ರಿ, ಅವ್ರು ಯಾವ ಲೈನ್ ಇಷ್ಟ ಪಡ್ತಾರೆ ಅದು ತೋರಿಸ್ತಾರೆ. ಸೊ ದಯವಿಟ್ಟು ಆ ಲೈನ್ ಬಿಡ್ರಿ. ಸೊ ನಾಳೆ ದಿನ ನಿಮ್ ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಯಾಕಂದ್ರೆ ಅದ್ರ ಒಳ್ಳೇದೋ ಕೆಟ್ಟದೋ ಅವನೇ ಅನ್ಭವಿಸ್ಬೇಕು ಅದನ್ನ. ನಾನು ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದೆ, ಅಂದ್ರೆ ನಮ್ಮ ತಂದೆನೂ ಇದ್ರು ಅವಾಗ. ನಾನಂದ್ರೆ ನನ್ನ ಕೈಲಿ ಆಗಲ್ಲ, ಬಿಟ್ಬಿಡಿ ನಾನು ಆಕ್ಟರ್ ಆಗ್ತೀನಿ. ನಮ್ಮ ತಂದೆ ತುಂಬಾನೇ ಅಪೋಸ್ ಮಾಡಿದ್ರು, ಬಟ್ ನಮ್ ತಾಯಿ ಬಿಟ್ರು. ಸೊ ನಮ್ ತಾಯಿ ಬಿಟ್ಟು, ನಮ್ ತಾಯಿ ಒಂದೇ ಮಾತು ಹೇಳಿದ್ರು, ಇದು ಒಳ್ಳೇದೋ ಕೆಟ್ಟದೋ ನಿನ್ ತಲೆಯಲ್ಲೇ ಇರುತ್ತೆ, ನೀನ್ ಯಾವತ್ತೂ ನಮ್ಮನ್ನ ಪಾಯಿಂಟ್ ಔಟ್ ಮಾಡ್ಬಾರ್ದು. ನಾನು ಇವತ್ತವರೆಗೂ ನಮ್ಮ ತಂದೆ ತಾಯಿ ನಾನು ಪಾಯಿಂಟ್ ಔಟ್ ಮಾಡಲ್ಲ. ಈಗ ಓಕೆ, ಅಲ್ಲಿಂದ ಬಂದೆ, ಇಲ್ಲೆಲ್ಲ ಮಾಡಿದೆ, ಇವತ್ತೇನೋ ಒಂದು ಜನಗಳೊಂದು ಅಭಿಮಾನ, ಒಂದು ಪ್ರೀತಿ ಕೊಟ್ಟರು ನಾನು ಇಲ್ಲಿವರೆಗೂ ಬಂದೆ. ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ನಮ್ಮ ತಂದೆ ತಾಯಿ ಬ್ಲೇಮ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಡೆಫಿನೆಟ್ಲಿ. ಅಕಸ್ಮಾತ್ ನಾನು ನಮ್ಮ ತಂದೆ ಮಾತು ಕೇಳ್ಕೊಂಡು ನಾನು ಡಿಪ್ಲೊಮಾ ಮಾಡಿದ್ರೆ ಇವತ್ತವರೆಗೂ ಇನ್ನೂ ಬರಿತಾನೆ ಇರುವ ಹೊರತು ಪಾಸ್ ಮಾಡ್ತಾ ಇರ್ಲಿಲ್ಲ. ದಟ್ಸ್ ವೈ ದೊಡ್ಡವ್ರಿಗೆ ಇಷ್ಟಪಡ್ತೀನಿ, ಹೊರತು ಮಕ್ಕಳಿಗೆ ಹೇಳಕ್ಕಲ್ಲ. ಖಂಡಿತವಾಗ್ಲೂ ಸರ್. ಸರ್, ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಸಿನಿಮಾ ಇಂಡಸ್ಟ್ರಿಗೂ ಬರಕ್ ಮುಂಚೆ ಕ್ಯಾಮ್ರಾಮನ್ ಆಗಿದ್ರು ಅಂತ. ಆದ್ರೆ ಅದೇ ನಿಜಾನ, ಅಥವಾ ಹೇಗೆ ದರ್ಶನ್ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು? ಚಿತ್ರರಂಗಕ್ಕೆ ದರ್ಶನ್ ಬಂದಿದ್ದು ಒಬ್ಬ ಲೈಟ್ ಮ್ಯಾನ್ ಆಗಿ. ಲೈಟ್ ಮ್ಯಾನ್ ಆಗಿ, ಕ್ಯಾಮರಾಮನ್ ಆಗಲ್ಲ, ಲೈಟ್ ಮ್ಯಾನ್ ಆಗಿ. ಓಕೆ, ಲೈಟ್ ಮ್ಯಾನ್ ಆದ್ಮೇಲೆ ಕ್ಯಾಮ್ರಾಮನ್. ಲೈಟ್ ಮ್ಯಾನ್ ಇಂದ ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಅದೇ, ಕ್ಯಾಮ್ರಾಮನ್ ಆಗಿ ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಅದೇ. ಸೊ ಅಲ್ಲಿಂದ ಒಂದೊಂದೇ. ಓಕೆ ಓಕೆ ಸರ್, ನಿಮ್ಮ ಫಸ್ಟ್ ಆಕ್ಟಿಂಗ್ ಸೀರಿಯಲ್ ಅಂಬಿಕಾನ? ಇಲ್ಲ, ಫಸ್ಟ್ ನಾನು ಮಾಡಿದ ಸಿನಿಮಾ ಮಹಾಭಾರತ ಅಂತ ಹೇಳಿ ಎಸ್ ನಾರಾಯಣ್ ಸರ್ ಅವಾಗ ಒಂದು ಸಿನಿಮಾ ಮಾಡಿದ್ರು, ವಿನೋದ್ ರಾಜ್ ಅವ್ರ ಹೀರೋ. ಅದ್ರಲ್ಲಿ ನಾನು ಸೌರವ್ ಇಬ್ರು ವಿಲನ್ಗಳು ಅದ್ರಲ್ಲಿ. ಸೊ ದಟ್ ಈಸ್ ಮೈ ಫಸ್ಟ್ ಮೂವಿ. ಓಕೆ, ಅದಾದ್ಮೇಲೆ ನಾನು ಅಂಬಿಕಾ ಮಾಡಿದ್ದು. ಡನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ವಿಷಯಗಳನ್ನ ಶೇರ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಸುಮಾರು ವಿಷಯಗಳು. ಇಲ್ಲಿವರೆಗೂ ದರ್ಶನ್ ಅವರು ಅವರ ಬಾಲ್ಯದ ನೆನಪುಗಳನ್ನ ಯಾರ ಜೊತೆನೂ ಇಷ್ಟೊಂದು ವಿಷಯ ಹಂಚ್ಕೊಂಡಿರ್ಲಿಲ್ಲ ಅನ್ಕೊಂಡಿದೀನಿ. ಎಲ್ಲ ಅಭಿಮಾನಿಗಳಿಗೂ ತುಂಬಾ ಖುಷಿಯಾಗಿರುತ್ತೆ ಅನ್ಕೊಂಡಿದೀನಿ. ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಪ್ರೀತಿ ಸಾರೆ ಗಮ ಸ್ಟಾರ್ಟ್ ಆಯ್ತಮ್ಮ, ಯಮ್ಮ ಮಾಯ ಮಮ, ಯಮ್ಮ ಮಾಯ ಮಮ, ಸ್ವಲ್ಪ